ಎಲ್ಲರಿಗೂ ಜೈ ಜಿನೇಂದ್ರಗಳು. ಶ್ರೀಮದ್ ಭಗವತ್ ಕುಂದಕುಂದಾಚಾರ್ಯ ದೇವ ವಿರಚಿತ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದೊಳಗ ಶ್ರೀ ಸಮಯಸಾರ ಅನ್ನುವಂತಹ ಕೃತಿರತ್ನದ ಅಧ್ಯೋಪಾಂತ ಸ್ವಾಧ್ಯಾಯ ಮಾಡುವಂಥ ಶೃಂಖಲೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಈಗಾಗಲೇ 27 ಸಂಚಿಕೆಯನ್ನು ನಾವು ನೋಡಿದ್ದೇವೆ. ಬಂಧ ಅಧಿಕಾರದೊಳಗ 265 ಗಾಥೆಗಳನ್ನು ನಾವು ನೋಡಿ ನಿಜವಾಗಿ ಬಂಧದ ಕಾರಣ ಅಧ್ಯವಸಾನವೇ ಇದೆ ಅನ್ನುವಂಥದ್ದನ್ನು ಬಹಳ ಸುಂದರವಾದಂಥ ದೃಷ್ಟಾಂತಗಳನ್ನು ಕೊಡುವುದರ ಮೂಲಕ ಹೇಳಿದರು. ಈಗ ಅದೇ ವಿಷಯವನ್ನು ನಾವು ಮುಂದುವರೆಸ್ತಾ ಅದೇ ಬಂಧಧಿಕಾರದಲ್ಲಿ 266ನೇ ಗಾಥೆಯಿಂದ ನಾವು ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸುವುದಿದೆ. ಬನ್ನಿ, ಭಗವತ್ ಕುಂದಕುಂದಾಚಾರ್ಯರು ಸಮಯಸಾರ ಈ ಗ್ರಂಥದಲ್ಲಿ ಬಂಧಧಿಕಾರದೊಳಗ ಮುಂದೆ ಏನು ಹೇಳೋರಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ನಮಃ ಸಿದ್ಧೇಭ್ಯಃ, ಓಂ ಶುದ್ಧಾತ್ಮನೇ ನಮಃ. ನಮೋ ಅರಿಹಂತಾನಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವ್ವಸಾಹೂನಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ. ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೌಘ ಪ್ರಕ್ಷಾಲಿತ ಸಕಲ ಭೂತಲ ಕಲಂಕಾ ಮುನಿಭಿರೂಪಾಸಿತ ತೀರ್ಥ ಸರಸ್ವತಿ ಹರ್ತುನೋ ದುರಿತಾನ್. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನ ಶಲಾಕಯ ಚಕ್ಷುರುಣಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರವೇ ನಮಃ. ಪರಂಪರಾಚಾರ್ಯ ಗುರವೇ ನಮಃ. ಸಕಲ ಕಲುಷ ವಿಧ್ವಂಸಕಂ ಶ್ರೇಯಸಾಂ ಪರಿವರ್ಧಕಂ ಧರ್ಮ ಸಂಬಂಧಕಂ ಭವ್ಯಜೀವಮಣ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪಾಪ ಪ್ರಣಾಶಕಂ ಇದಂ ಶಾಸ್ತ್ರಂ ಶ್ರೀ ಸಮಯಸಾರ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞದೇವ, ತದುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರದೇವಾಃ. ಪ್ರತಿ ಗಣಧರದೇವಾಸ್ತೇಷಾಂ ವಚನಾನುಸಾರಂ ಆಸಾದ್ಯ ಆಚಾರ್ಯ ಶ್ರೀ ಕುಂದಕುಂದಾಚಾರ್ಯ ದೇವ ವಿರಚಿತಂ. ಶ್ರೋತಾರಃ ಸಾವಧಾನತಯಾ ಶೃಣ್ವಂತು. ಮಂಗಲಂ ಭಗವಾನ್ ವೀರೋ, ಮಂಗಲಂ ಗೌತಮೋ ಗಣಿ, ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ. ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ, ಜೈನಂ ಜಯತು ಶಾಸನಂ. ನಮಃ ಸಮಯಸಾರಾಯ ಸ್ವಾನುಭೂತ್ಯಾ ಚಕಾಸತೆ ಚಿತ್ಸ್ವಭಾವಾಯ ಭಾವಾಯ ಸರ್ವಭಾವಾಂತರಚ್ಛಿದೆ, ಸರ್ವಭಾವಾಂತರಚ್ಛಿದೆ. ವಂದಿತ್ತು ಸೌವಸಿದ್ಧೆ ಧುವಮಚಲ ಮನೋವಂ ಗದಿಂ ಪತ್ತೆ. ಓಚ್ಛಾಮಿ ಸಮಯ ಪಾಹುಡ ಮಿನಮೋ ಸುದ ಕೇವಲೀ ಭನಿದಂ, ಮಿನಮೋ ಸುದ ಕೇವಲೀ ಭನಿದಂ. ಬಂಧ ಅಧಿಕಾರದ 265 ಗಾಥೆಗಳನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಾಗ ಬಂಧದ ಕಾರಣ ರೂಪದಲ್ಲಿ ಅಧ್ಯವಸಾನವನ್ನು ಏನು ಮಾಡಿದ್ರು ಅಂತದನ್ನು ನಿಶ್ಚಯ ಮಾಡಿದರು. ಆದರೆ ಅಧ್ಯವಸಾನ ಕ್ರಿಯೆ ಹೇಗಿದೆ? ಅಧ್ಯವಸಾನ ಕ್ರಿಯೆ ತನ್ನ ಅರ್ಥಕ್ರಿಯೆಯನ್ನು ಮಾಡೋದನ್ನೇ ಇಲ್ಲದು, ಅದಕ್ಕದು ಮಿಥ್ಯೆ ಆಗಿದೆ ಅನ್ನುವಂಥ ಮಾತನ್ನು 266ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು 266ನೇ ಗಾಥೆಯಿಂದ ನಮ್ಮ 28ನೇ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಬಹಳ ಸುಂದರವಾದ ಗಾಥೆ. ದುಃಖಿದ ಸುಹಿದೆ ಜೀವೇ ಕರೇಮಿ ಬಂಧೇ ಮಿತಃ ವಿಮೋಚೇಮಿ. ಜಾಯೇ ಸಾಮೂಢಮದಿ ನಿರರ್ಥಯಾ ಸಾಹುದೇ ಮಿಚ್ಛಾ. ಜೀವಗಳನ್ನು ದುಃಖಿ ಸುಖಿ ಮೇನ್ ಬಂಧ ಮುಕ್ತ ಮಾಡುವೆನೆಂದೆನ್ನುವ. ಯಾವ ನಿನ್ನ ಮೂಢ ಬುದ್ಧಿದೆ ಅದು ನಿರರ್ಥಕವಿದ್ದು ನಿಜದಿ ಮಿಥ್ಯ
ಮಿಥ್ಯೆ ಇದೆ. ಬಹಳ ದೊಡ್ಡ ಒಂದು ಕುಠಾರಘಾತವನ್ನ ನಮ್ಮ ಮಿಥ್ಯ ಅಭಿಪ್ರಾಯದ ಮೇಲೆ ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದಂಥ ಮಾತು. ಯಾಕಂದ್ರೆ ಬಂಧದ ರೂಪದೊಳಗ ನಿಶ್ಚಯಪಡಿಸಲಾಗಿರತಕ್ಕಂಥ ಯಾವ ಅಧ್ಯವಸಾನ ಇದೆ ಅದು ತನ್ನ ಅರ್ಥಕ್ರಿಯೆಯನ್ನು ಮಾಡದೇ ಇರೋದು, ಪ್ರಯೋಜನಭೂತವಾದ ಕಾರ್ಯವನ್ನು ಮಾಡದೇ ಇರೋದ್ರಿಂದ ಅದೇನಿದೆ ಅಂತಂದ್ರೆ ಮಿಥ್ಯೆಯಾಗಿದೆ. ಅದನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ 266ನೇ ಗಾಥೆಯೊಳಗೆ. ನೋಡಿ ಗಾಥಾರ್ಥದೊಳಗೆ ಏನು ಹೇಳ್ತಾರೆ ನೋಡೋಣ. ಎಲೆ ಸಹೋದರನೇ, ಜೀವೇ ದುಃಖಿದ ಸುಹಿದೆ ಕರೇಮಿ ಬಂಧೇಮಿ ತಹ ವಿಮೋಚೇಮಿ. ಅಂದ್ರ ನಾನು ಜೀವಿಗಳನ್ನ ದುಃಖಿ ಸುಖಿಯನ್ನಾಗಿ ಮಾಡ್ತೇನೆ, ಬಂಧೇಮಿ ಕಟ್ಟೆ ಹಾಕ್ತೇನೆ, ತಹ ವಿಮೋಚೇಮೆ ಹಾಗೂ ಬಿಡಿಸ್ತೇನೆ, ಜಾ ಏಸಾದೇ ಮೂಢಮದಿ ಅನ್ನುವಂಥ ಯಾವ ನಿನ್ನ ಮೂಢ ಬುದ್ಧಿ ಇದೆ, ನಾನು ದುಃಖಿ ಸುಖಿ ಮಾಡ್ತೇನೆ, ಕಟ್ಟೆ ಹಾಕ್ತೇನೆ, ಬಿಡಿಸ್ತೇನೆ ಅನ್ನುವಂಥ ಯಾವ ನಿನ್ನ ಮೂಢ ಬುದ್ಧಿ ಇದೆ, ಮೂಢ ಬುದ್ಧಿ ಅಂದ್ರೆ ಮೋಹದಿಂದ ಯುಕ್ತಿರುವಂಥ ಬುದ್ಧಿ ಇದೆ, ಅದು ನಿರರ್ಥಯ, ಅದು ನಿರರ್ಥಕದ, ಅಂದ್ರೆ ಮಿಥ್ಯೆ ಇದೆ ಅನ್ನುವಂಥ ಸಂಗತಿ. ನಾನು ಉಳಿಸ್ತೇನೆ, ನಾನು ಬಂಧನದಿಂದ ಮುಕ್ತ ಮಾಡ್ತೇನೆ, ನಾನು ಜೀವಿಗಳನ್ನು ಕಟ್ಟಿ ಹಾಕ್ತೇನೆ, ಇವೆಲ್ಲ ಏನು ವಿಕಲ್ಪಗಳಿದಾವಲ್ಲ, ಇವೆಲ್ಲವುಗಳು ಹೆಂಗಿದ್ದಾವ ಅಂತಂದ್ರೆ ನಿನ್ನ ಮೋಹಯುಕ್ತವಾದಂಥ ಬುದ್ಧಿಯಿಂದ ಆಗ್ಲಿಕ್ಕತ್ತಾವ ಹೊರತಾಗಿ ಅವು ನಿರರ್ಥಕ್ಕಿರೋದ್ರಿಂದ ಅವೆಲ್ಲವೂ ಮಿಥ್ಯಾ ಇದ್ದಾವ, ಅವೆಲ್ಲ ಅಧ್ಯವಸಾನಗಳಿದ್ದಾವ, ಮಿಥ್ಯಾ ಇದ್ದಾವ ಅನ್ನುವಂಥ ಮಾತಿದೆ. ಅದಕ್ಕೆ ಅದನ್ನು ನಾವು ತಿಳ್ಕೊಳ್ಬೇಕು. ಅದ್ಯಾವುದು ನೈಜಿಲ್ಲ. ಯಾಕಂದ್ರೆ ಯಾವುದು ತನ್ನ ಅರ್ಥಕ್ರಿಯೆ ಅಂದ್ರೆ ಏನು ತಿಳ್ಕೊಬೇಕಿಲ್ಲಿ, ತನ್ನ ಪ್ರಯೋಜನಭೂತವಾದಂಥ ಕ್ರಿಯೆ, ಅರ್ಥಕ್ರಿಯೆ ಅಂತ ಕರೀತಾರೆ ಅದಕ್ಕೆ. ತನ್ನ ಪ್ರಯೋಜನ ಭೂತವಾಗಿರ್ತಕ್ಕಂಥ ಕ್ರಿಯೆ ಯಾವುದು ತನ್ನ ಅರ್ಥಕ್ರಿಯೆಯನ್ನು ಮಾಡೋದಿಲ್ಲ ಅದು ನಿರರ್ಥಕ್ಕಿದೆ, ಅಥವಾ ಯಾವುದರ ವಿಷಯ ಇಲ್ಲ ಅದು ನಿರರ್ಥಕ್ಕಿದೆ. ಜೀವ ಇತರ ಜೀವಿಗಳನ್ನ ದುಃಖಿಯನ್ನಾಗಿ ಸುಖಿಯನ್ನಾಗಿ ಮಾಡುವಂತ ಬುದ್ಧಿಯನ್ನ ಮಾಡ್ತದ. ಆದ್ರೆ ಇತರ ಜೀವಗಳು ತಾನು ಮಾಡುವುದರಿಂದ ದುಃಖಿಯಾಗ್ಲಿ ಸುಖಿಯಾಗ್ಲಿ ಆಗೋದಿಲ್ಲ. ಹೀಗಾಗಿ ಅದೇನಾಗ್ತದಪ್ಪ ಅಂದ್ರೆ ನಿರರ್ಥಕ ಆಗ್ತದ, ಅದ್ರ ವಿಷಯನೇ ಇಲ್ಲಲ್ಲ. ನಾವು ಇನ್ನೊಬ್ಬರನ್ನ ಸುಖಿ ಮಾಡ್ತೀನಿ ಅನ್ನುವಂತ ಅಧ್ಯವಸಾನ ನಮ್ಮೊಳಗಿದೆ, ಆದ್ರೆ ಅಧ್ಯವಸಾನದ ವಿಷಯನೇ ಇಲ್ಲ, ಅಧ್ಯವಸಾನ ಸಾರ್ಥಕನಾಗೋದಿಲ್ಲ. ಯಾಕಂದ್ರೆ ಇನ್ನೊಂದು ಜೀವದ ಸುಖ ದುಃಖ ಅದರ ಅಧೀನ ಇರೋದ್ರಿಂದ ನಮ್ಮಿಂದ ಏನೂ ಆಗೋದಿಲ್ಲ. ನಮ್ಮದ ಅಧ್ಯವಸಾನ ರೂಪದ ಮಿಥ್ಯಾ ಭಾವಿದೆ ಹೊರತಾಗಿ ಅದರದ ಯಾವುದೇ ಅರ್ಥಕ್ರಿಯೆ ಏನಾಗೋದಿಲ್ಲ ಅಂದ್ರೆ ಹೊರಗೆ ಸಂಭವಿಸುವುದಿಲ್ಲ. ಅದಕ್ಕಾಗಿ ಇತರ ಜೀವಗಳು ತಾನು ಮಾಡೋದ್ರಿಂದ ಸುಖಿಯಾಗಲಿ ದುಃಖಿಯಾಗಲಿ ಆಗೋದಿಲ್ಲ. ಅದಕ್ಕಾಗಿ ಆ ಬುದ್ಧಿನ ನಮ್ಮದೇನದ ಅಂದ್ರೆ ನಿರರ್ಥಕದ. ಮತ್ತು ಯಾವುದು ನಿರರ್ಥಕ್ಕಿದೆ ಅದು ಮಿಥ್ಯಾ ಇದೆ, ನಮ್ಮ ಸಲುವಾಗಿ ಅದು ಏನೂ ಉಪಯೋಗ ಇಲ್ಲ. ಆ ಕಾರಣದಿಂದ ಭಗವತ್ ಕುಂದಾಚಾರ್ಯರು ಇದು ಬಹಳ ಅದ್ಭುತ ಮಾತಿದೆ. ಇಡೀ ಲೋಕೆಲ್ಲ ಏನಾಗ್ಯದ ಅಂತಂದ್ರೆ ನಾ ಅವ್ರನ್ನ ಸುಖಿ ಮಾಡ್ತೇನೆ, ಇವ್ರನ್ನ ಸುಖಿ ಮಾಡ್ತೇನೆ, ಅವ್ರನ್ನ ದುಃಖಿ ಮಾಡ್ತೇನೆ, ಇವ್ರನ್ನ ದುಃಖಿ ಮಾಡ್ತೇನೆ, ಇಂಥ ಅಧ್ಯವಸಾನಗಳಲ್ಲಿ ಏನಾಗ್ಯದ ಅಂದ್ರೆ ತುಂಬಿ ಹೋಗ್ಯದ. ಇದರಿಂದ ಅನೇಕ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾನೆ ಮನುಷ್ಯ. ಅದಕ್ಕೆ ಇಲ್ಲಿ ಅಧ್ಯವಸಾನಗಳು ಏನಿದ್ದಾವ ಅಂತಂದ್ರೆ ದುಃಖದ ಕಾರಣಗಳಿದ್ದಾವ, ಅಧ್ಯವಸಾನಗಳು ನಿರರ್ಥಕದಾವ, ಅಧ್ಯವಸಾನಗಳಿಂದ ಪ್ರಯೋಜನಭೂತ ಯಾವ ಕಾರ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಅದರ ಅರ್ಥಕ್ರಿಯೆ ಆಗೋದಿಲ್ಲ, ಪ್ರಯೋಜನಭೂತವಾದಂಥ ಕ್ರಿಯೆ ಆಗೋದಿಲ್ಲ, ಅದಕ್ಕದು ಮಿಥ್ಯೆ ಇದೆ ಅನ್ನುವಂಥ ಮಾತನ್ನ ಹೇಳಿದರು 266ನೇ ಗಾಥೆಯಲ್ಲಿ. ಇದಾದ ಮೇಲೆ ಅಧ್ಯವಸಾನ ತನ್ನ ಅರ್ಥಕ್ರಿಯೆಯನ್ನ ಮಾಡೋದಿಲ್ಲ, ಹೀಗಾಗಿ ಅದು ಮಿಥ್ಯಾ ಇದೆ ಅಂತ ಹೇಳಿದ್ರಿ. ಆದ್ರೆ ತನ್ನ ಅರ್ಥಕ್ರಿಯೆಯನ್ನ ಮಾಡೋದಿಲ್ಲ ಅನ್ನೋದನ್ನ ಹೇಗೆ ಹೇಳಿದ್ರಿ? ಅದು ಹೆಂಗೆ ಮಾಡೋದಿಲ್ಲ? ಮಾಡುವಂತಹುದಾಗಿ ಹೇಗಿಲ್ಲ? ಅರ್ಥಕ್ರಿಯೆಯನ್ನ ಮಾಡುವಂಥದ್ದು ಇಲ್ಲ ಅಂತ ಹೇಳ್ತೀರಿ, ಅದು ಹೇಗೆ? ಈ ಪ್ರಶ್ನೆಗೆ ಉತ್ತರವಾಗಿ 267ನೇ ಗಾಥೆಯನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಳಿಸ್ತಾ ಇದ್ದಾರೆ. 267ನೇ ಗಾಥೆಯನ್ನ ಪಾಠ ಮಾಡಿ ಅದರ ಅರ್ಥವನ್ನ ನೋಡೋಣ. ಕುತೋ ನ ಅಧ್ಯವಸಾನಂ ಸ್ವಾರ್ಥ ಕ್ರಿಯಾಕಾರಿತಿ ಇತಿ ಚೇತ್. ಅಮೃತಚಂದ್ರರ ಇದೇನಿದೆ ಉತ್ಥಾನಿಕೆ ಇದೆ ನೋಡಿ. 267ನೇ ಗಾಥೆ. ಅಜ್ಜವಸಾನ ನಿಮಿತ್ತಂ ಜೀವಾ ಬಜ್ಜಂತಿ ಕಮ್ಮನಾ ಜದಿಹಿ ಮುಚ್ಚಂತಿ ಮೊಕ್ಕ ಮಗ್ಗೆ
ಠಿದಾಯತಾ ಕಿಂ ಕರೇಸಿ ತುಮಂ. ಕನ್ನಡದಲ್ಲಿ ಕರ್ಮ ಬಂಧಕ್ಕೊಳಗಾಗುವವು ಜೀವ ನಿಜದಿ ಅದ್ಯವಸಾನ ನಿಮಿತ್ತದಿಮ್ಮೇನ್ ಕರ್ಮದಿಂ ಮೋಕ್ಷ ಮಾರ್ಗಸ್ಥಿತರು ಬಿಡಲ್ಪಡುವರೆಂದರೆ ನೀನೇನು ಮಾಡಿದೆ. ಬಹಳ ಸುಂದರವಾಗಿರತಕ್ಕಂಥದ್ದಿದೆ. ಅದ್ಯವಸಾನ ಇದು 266ನೇ ಗಾಥೆ, 267ನೇ ಗಾಥೆ ಹೀಗಿದೆ. ಅದ್ಯವಸಾನ ತನ್ನ ಅರ್ಥಕ್ರಿಯೆಯನ್ನ ಮಾಡುವಂತಹದ್ದು ಆಗೇ ಇಲ್ಲ. ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇದೆ ನೋಡಿ. ಎಲೆ ಸಹೋದರನೇ, ಜದಿಹಿ ಒಂದು ವೇಳೆ ನಿಜವಾಗಿ ಅದ್ಯವಸಾನದ ನಿಮಿತ್ತದಿಂದ ಜೀವಗಳು ಕರ್ಮದಿಂದ ಕಟ್ಟಲ್ಪಡುತ್ತವೆ. ಹೌದಾ? ಎಲೆ ಸಹೋದರನೇ, ಒಂದು ವೇಳೆ ನಿಜವಾಗಿ ಅದ್ಯವಸಾನದ ನಿಮಿತ್ತದಿಂದ ಜೀವಗಳು ಅಜ್ಜವಸಾನ ನಿಮಿತ್ತಂ ಜೀವಾ ಕಮ್ಮಾನ ಭಜ್ಜಂತಿ. ಅದ್ಯವಸಾನಾದಿ ನಿಮಿತ್ತಗಳಿಂದ ಜೀವ ಕರ್ಮಗಳಿಂದ ಕಟ್ಟಲ್ಪಡ್ತದ ಮತ್ತು ಮೊಕ್ಕ ಮಗ್ಗೇಠಿದ ಮೋಕ್ಷ ಮಾರ್ಗದಲ್ಲಿ ಸ್ಥಿರ ಆಗಿದ್ವು ಮುಚ್ಚಂತೆ ಬಿಡುಗಡೆ ಹೊಂದುತ್ತವೆ ಎಂದ ಮೇಲೆ ನೀನು ಏನು ಮಾಡಿದೆ? ಬಹಳ ಸುಂದರ ಮಾತಿದೆ ನೋಡಿ. ಎಲೆ ಸಹೋದರನೇ, ಒಂದು ವೇಳೆ ನಿಜವಾಗಿ ಅದ್ಯವಸಾನದ ನಿಮಿತ್ತದಿಂದ ಜೀವಗಳು ಕರ್ಮದಿಂದ ಕಟ್ಟಲ್ಪಡ್ತಾವ ಮತ್ತು ಮೋಕ್ಷ ಮಾರ್ಗದೊಳಗೆ ಸ್ಥಿರ ಆಗಿದಾವ, ಬಿಡುಗಡೆ ಹೊಂದತಾವ ಎಂದ ಮೇಲೆ ನೀ ಏನು ಮಾಡಿದೆಪ್ಪ? ಪ್ರಶ್ನೆ ಇದೆ, ಬಹಳ ಸುಂದರ ಇದೆ. ಯದಿಹಿ ಅಜ್ಯವಸಾನ ನಿಮಿತ್ತಂ ಜೀವಾ ಕಮ್ಮಣ ಭಜ್ಜಂತಿ, ಕರ್ಮದಿಂದ ಕಟ್ಟಲ್ಪಡ್ತಾವ ಅದ್ಯವಸಾನದ ನಿಮಿತ್ತದಿಂದ. ಮೊಕ್ಕ ಮಗ್ಗೇಟಿದ ಮೋಕ್ಷ ಮಾರ್ಗದೊಳಗೆ ಸ್ಥಿರ ಇದ್ದು ಮುಚ್ಚಂತೆ ಬಿಡುಗಡೆ ಹೊಂತವ ತಾ ಎಂದ ಮೇಲೆ ತುಂ ಕಿಂ ಕರೇಸಿ, ನೀ ಏನ್ ಮಾಡಿದೆ? ಕಟ್ಟಿ ಹಾಕ್ತೇನೆ ಬಿಡ್ತೇನೆ ಅನ್ನುವಂಥ ನಿನ್ನ ಅಭಿಪ್ರಾಯ ವ್ಯರ್ಥ ಆಯ್ತಲ್ಲ. ಅದ್ಯವಸಾನದಿಂದ ಆಗ್ತದ ಅಂದಮೇಲೆ ನೀ ಏನು ಮಾಡಿದೆ ಅನ್ನುವಂಥ ಪ್ರಶ್ನೆ ಇದೆ ನೋಡಿ. ಇದರ ವಿಶ್ಲೇಷಣೆ ಹೀಗಿದೆ. ಯಾವ ಹೇತು ಏನನ್ನೂ ಮಾಡೋದಿಲ್ಲ ಅದು ಅಕಿಂಚಿತ್ಕರ ಎಂದು ಕರೆಸಿಕೊಳ್ಳುತ್ತದೆ. ಯಾವ ಹೇತು, ಯಾವ ಕಾರಣ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಟ್ಟಿ ಹಾಕ್ತೇನೆ, ನಾನು ಬಿಡಿಸ್ತೇನೆ, ಯಾವ ಅದ್ಯವಸಾನ ಇದೆ ಅದರ ಅರ್ಥಕ್ರಿಯೆ ಜೀವಗಳನ್ನು ಕಟ್ಟೋದು ಬಿಡೋದು ಆಗಿದೆ. ಆದರೆ ಜೀವವಂತೂ ಅದ್ಯವಸಾನದ ಸದ್ಭಾವಿದ್ರೂ ಕೂಡ ತಮ್ಮ ಸರಾಗ ವೀತರಾಗ ಪರಿಣಾಮದ ಅಭಾವದಿಂದ ಬದ್ಧ ಆಗೋದಿಲ್ಲ, ತಿಳಿತಾ? ಮತ್ತು ಮುಕ್ತನೂ ಆಗೋದಿಲ್ಲ. ಹಾಗೂ ತಮ್ಮ ಸರಾಗ ಮತ್ತು ವೀತರಾಗ ಪರಿಣಾಮದ ಸದ್ಭಾವದಿಂದ ಆ ಅದ್ಯವಸಾನದ ಅಭಾವಿದ್ರೂ ಕೂಡ ಕಟ್ಟಲ್ಪಡ್ತದ, ಬಿಡುಗಡೆ ಹೊಂದದ. ಅದಕ್ಕಾಗಿ ಪರವಸ್ತುವಿನಲ್ಲಿ ಅಕಿಂಚಿತ್ಕ ಆಗಿರೋದ್ರಿಂದ, ಅಂದ್ರೆ ಏನನ್ನೂ ಮಾಡದೇ ಇರೋದ್ರಿಂದ ಈ ಅದ್ಯವಸಾನ ತನ್ನ ಅರ್ಥಕ್ರಿಯೆಯನ್ನ ಮಾಡುವಂತಹುದಿಲ್ಲ. ಪರವಸ್ತು ಒಳಗೆ ಯಾವುದೂ ಏನನ್ನೂ ಮಾಡೋದಿಲ್ಲಲ್ಲ. ಅದಕ್ಕಾಗಿ ಇಲ್ಲಿ ಅದ್ಯವಸಾನ ತನ್ನ ಅರ್ಥಕ್ರಿಯೆಯನ್ನ ಮಾಡುವಂಥದ್ದಿಲ್ಲ. ಅದಕ್ಕಾಗಿ ಅದು ಮಿಥ್ಯೆ ಇದೆ ಎನ್ನುವಂಥ ಭಾವಿದೆ. ಯಾವುದೇ ಹೇತು ಇರಲಿ, ಯಾವ ಹೇತು ಯಾವುದೇ ಇರಲಿ, ಅದ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಿಂಚಿತ್ಕರ ಅಂತ ಹೇಳಿ ಕರೆಸ್ಕೊಳ್ತದ. ಈ ಕಟ್ಟುವ ಬಿಡಿಸುವ ಅದ್ಯವಸಾನ ಪರವಸ್ತುವಿನೊಳಗೆ ಏನೂ ಮಾಡೋದಿಲ್ಲ. ಯಾಕಂದ್ರೆ ಒಂದು ವೇಳೆ ಅದ್ಯವಸಾನವು ಇಲ್ಲದಿದ್ರೂ ಕೂಡ ಜೀವ ತನ್ನ ಸರಾಗ ಮತ್ತು ವೀತರಾಗ ಪರಿಣಾಮದಿಂದ ಬಂಧ ಮತ್ತು ಮೋಕ್ಷಕ್ಕೆ ಪ್ರಾಪ್ತ ಆಗ್ತದ. ಮತ್ತು ಈ ಅದ್ಯವಸಾನ ಇದ್ರೂ ಕೂಡ ತನ್ನ ಸರಾಗ ಮತ್ತು ವೀತರಾಗ ಪರಿಣಾಮದಿಂದ ಅದರ ಅಭಾವದಿಂದ ಬಂಧ ಮತ್ತು ಮೋಕ್ಷಕ್ಕೆ ಪ್ರಾಪ್ತ ಆಗೋದಿಲ್ಲ. ಹೀಗೆ ಅದ್ಯವಸಾನ ಪರವಸ್ತುವಿನೊಳಗೆ ಏನಿದೆ ಅಂತಂದ್ರೆ ಅಕಿಂಚಿತ್ಕರ ಇದೆ, ತನ್ನ ಅರ್ಥಕ್ರಿಯೆಯನ್ನ ಮಾಡುವಂತಹದ್ದಿಲ್ಲ. ಅದಕ್ಕದೇನಿದೆ ಅಂದ್ರೆ ಮಿಥ್ಯೆ ಇದೆ, ತಿಳಿತಾ? ಆ ಕಾರಣದಿಂದ ಅದಕ್ಕೆ ಮಿಥ್ಯೆ ಅನ್ನುವಂಥ ಮಾತನ್ನ ಇಲ್ಲಿ ಏನ್ ಮಾಡ್ತಾರಂದ್ರೆ ಹೇಳ್ತಾರೆ. 267ನೇ ಗಾಥೆಯಲ್ಲಿರ್ತಕ್ಕಂಥ ವಿಷಯ ಬಹಳ ಮುಖ್ಯ ಇದೆ. ಯಾಕಂದ್ರೆ ಅದ್ಯವಸಾನ ಏನಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ಯವಸಾನ ಅರ್ಥಕ್ರಿಯೆಯನ್ನ ಮಾಡುವಂತಹದ್ದು ಹೇಗಿಲ್ಲ ಅನ್ನೋದ್ರ ಸಂಗತಿ ಇದೆ. ಯಾವುದೇ ಒಂದು ಪ್ರಯೋಜನಭೂತ ಕ್ರಿಯೆಯನ್ನು ಮಾಡೋದಿಲ್ಲ ಅದ್ಯವಸಾನ. ಯಾಕಂದ್ರೆ ಯಾವ ಹೇತುವನ್ನು ಹೇಳ್ತಾರೆ, ಕಾರಣವನ್ನು ಹೇಳ್ತಾರಲ್ಲ, ಹೊರಗಿನ ಕಾರಣಗಳನ್ನ ಅದ್ಯವಸಾನಾದಿಗಳು ಅವು ಏನನ್ನೂ ಮಾಡೋದಿಲ್ಲ, ಅವು ಅಕಿಂಚಿತ್ ಕರದಾವ. ಯಾಕಂದ್ರೆ ಈ ಕಟ್ಟುವಂತಹ ಬಿಡಿಸುವಂತಹ ಅದ್ಯವಸಾನ ಪರವಸ್ತುವಿನೊಳಗೆ ಏನೂ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದ್ಯವಸಾನ ಇರದಿದ್ರೂ ಕೂಡ
ಜೀವ ತನ್ನ ಸರಾಗ ಮತ್ತು ವೀತರಾಗ ಪರಿಣಾಮಗಳಿಂದ ಏನಾಗ್ತದೆ ಅಂತಂದ್ರೆ ಬಂಧ ಮತ್ತು ಮೋಕ್ಷವನ್ನು ಪ್ರಾಪ್ತ ಮಾಡ್ಕೊಳ್ತದೆ. ಮತ್ತು ಅಧ್ಯವಸಾನ ಇದ್ರೂ ಕೂಡ, ಒಂದು ವೇಳೆ ಅಧ್ಯವಸಾನ ಇದ್ರೂ ಕೂಡ ತನ್ನ ಸರಾಗ ಮತ್ತು ವೀತರಾಗ ಪರಿಣಾಮದ ಅಭಾವ ಇರೋದ್ರಿಂದ ಅಲ್ಲಿ ಬಂಧ ಮತ್ತು ಮೋಕ್ಷ ಎರಡೂ ಆಗೋದಿಲ್ಲ. ತಿಳಿತಾ? ರಾಗ ಮತ್ತು ರಾಗದ ಅಭಾವದೊಳಗೆ ಏನೂ ಆಗೋದಿಲ್ಲ. ರಾಗದ ಸದ್ಭಾವ ಇತ್ತು, ಅಲ್ಲಿ ಅಧ್ಯವಸಾನ ಇರದಿದ್ರೂ ಕೂಡ ಅಲ್ಲಿ ಏನಿದೆ, ಬಂಧ ಮತ್ತು ಮೋಕ್ಷ ಇದೆ. ರಾಗದ ಅಭಾವ ಮೋಕ್ಷ, ರಾಗದ ಸದ್ಭಾವ ಇದು ಬಂಧದ. ಹಿಂಗ ಅಧ್ಯವಸಾನ ಏನಿದೆ ಅಂತಂದ್ರೆ ಅಕಿಂಚಿತ್ಕರ ಇದೆ. ಪರವಸ್ತುವಿನೊಳಗ ಅಕಿಂಚಿತ್ಕರ ಇರೋದರಿಂದ ತನ್ನ ಅರ್ಥಕ್ರಿಯೆಯನ್ನ ಅದು ಮಾಡುವಂಥದ್ದಿಲ್ಲ. ಅದಕ್ಕೆ ಅದೇನದಪ್ಪ ಅಂದ್ರೆ ಇದ್ರೂ ಕೂಡ ಮಿಥ್ಯಾ ಇದೆ ಅನ್ನುವಂಥ ಅಭಿಪ್ರಾಯ ಇದೆ. ಬಹಳ ಸುಂದರವಾಗಿರತಕ್ಕಂಥ ವಿಷಯ ಇದೆ ಇದು. ಯಾಕಂದ್ರೆ ಅಧ್ಯವಸಾನ ಅಕಿಂಚಿತ್ಕರ ಅನ್ನುವಂಥ ಮಾತು ಹೇಗಿದೆ? ನಿಷ್ಫಲವಾದಂತಹ ಅಧ್ಯವಸಾನ ಯಾವುದಿದೆ ಅಂದ್ರೆ ಯಾವುದು ಅರ್ಥಕ್ರಿಯೆ ಇಲ್ಲ, ವ್ಯರ್ಥವಾಗಿರತಕ್ಕಂಥ ಅಧ್ಯವಸಾನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತೇನೆ, ಇದನ್ನು ಮಾಡ್ತೇನೆ, ಅದರೊಳಗೆ ನಾ ಮಾಡ್ತೇನೆ, ಇದರೊಳಗೆ ನಾ ಮಾಡ್ತೇನೆ. ಇವೆಲ್ಲ ಅಧ್ಯವಸಾನದಿಂದ ನಾವು ಮೋಹಿತ ಆಗ್ತಾ ಜೀವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ತನ್ನನ್ನ ಎಲ್ಲ ರೂಪವನ್ನಾಗಿ ಮಾಡ್ತಾ ಇದ್ದಾನೆ. ಬೇರೆ ಬೇರೆ ಅನೇಕ ರೂಪಗಳಲ್ಲಿ ತನ್ನನ್ನು ತಾನು ಅದರೊಳಗ ತನ್ಮಯಾಗಿ ಅನೇಕ ವಿಪರೀತವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅದರಿಂದ ಏನೂ ಆಗುವುದಿಲ್ಲ. ಅಕಿಂಚಿತ್ಕರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಮೋಹದ ಕಾರಣದಿಂದ ನಾವು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಇವೆಲ್ಲ ರೂಪಗಳನ್ನು ಧಾರಣೆ ಮಾಡ್ತಾ ಇದ್ದಾನೆ. ಇಂಥ ರೂಪವಾಗಿ ತನ್ನನ್ನು ಮಾಡಿಲ್ಲ ಅನ್ನುವಂಥ ಯಾವ ರೂಪಗಳು ಕೂಡ ಈ ಜಗತ್ತಿನೊಳಗೆ ಉಳಿದಿಲ್ಲ. ಈ ಆತ್ಮ ಮಿಥ್ಯಾ ಅಭಿಪ್ರಾಯದಿಂದ ಮರುಳಾಗಿ ಚತುರ್ಗತಿ ರೂಪವಾದಂಥ ಸಂಸಾರದ ಎಲ್ಲ ಅವಸ್ಥೆಗಳಿಗೆ ಎಷ್ಟು ಪದಾರ್ಥಗಳಿದಾವ, ಎಷ್ಟು ಅವಸ್ಥೆಗಳಿದಾವ, ಅವೆಲ್ಲವುಗಳ ರೂಪವಾಗಿ ಆಗುತ್ತಾಯೇನೆ, ನಾನು ಆಗುತ್ತೇನೆ ಅಂತ ತಿಳ್ಕೊಂಡು ಬಂಧಿಸ್ತಾ ಇದ್ದಾನೆ. ಆದರೆ ತನ್ನ ಶುದ್ಧ ಸ್ವರೂಪವನ್ನು ಮಾತ್ರ ಗುರುತಿಸಲಿಲ್ಲ. ಈಗ ನಾವು ಮನುಷ್ಯ ಪರ್ಯಾಯದೊಳಗಿದ್ದೇವೆ, ನಾ ಮನುಷ್ಯ ಆಗಿದ್ದೇನೆ. ಮತ್ತೆ ಯಾವುದಾದ್ರೂ ಏಕೆಂದ್ರೆ ಪರ್ಯಾಯದೊಳಗೆ ಹೋದ್ವಿ ಅಂದ್ರೆ ಆ ರೂಪದಿಂದ ನಾವು ಮನ್ನಿಸ್ತೇವೆ. ದೇವ ಪರ್ಯಾಯದೊಳಗೆ ಹೋದ್ರೆ ಆ ರೂಪದಿಂದ ಮನ್ನಿಸ್ತೇವೆ. ಎಲ್ಲಿ ಹೋಗ್ತಾನಲ್ಲ ಆ ರೂಪದಿಂದ ಮನ್ನಿಸ್ತಾ ಚತುರ್ಗತಿ ರೂಪವಾಗಿರತಕ್ಕಂಥ ಸಂಸಾರದೊಳಗೆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಆ ಕಾರಣದಿಂದ ಇದೇನು ಅಧ್ಯವಸಾನದ ವಿಷಯ ಇದೆ, ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದಿದೆ. ವಿಪರೀತವಾಗಿರ್ತಕ್ಕಂಥ ಯಾವ ಮನ್ನಣೆಗಳಿದ್ದಾವಲ್ಲ, ಆ ಮನ್ನಣೆ ಏನೂ ಮಾಡೋ ಸಾಧ್ಯತೆ ಇಲ್ಲ. ತಿಳಿತಾ? ಆ ಮನ್ನಣೆಯಿಂದ ಏನೂ ಆಗೋದಿಲ್ಲ, ಅವು ನಿರರ್ಥಕ್ಕಿದ್ದಾವ. ಆ ಕಾರಣದಿಂದ ಅವುಗಳನ್ನ ಮೋಹದ ಕಾರಣದಿಂದ ನೀವೇನ್ ಮಾಡ್ಕೊಳ್ತಾ ಇದ್ದಾನಂತಂದ್ರ ಆ ರೀತಿಯಾಗಿರ್ತಕ್ಕಂಥ ಅಧ್ಯವಸಾನಗಳಿಗೆ ಒಳಗಾಗ್ತಾ ಇದ್ದಾನ. ಅಧ್ಯವಸಾನ ನಿಜವಾಗಿ ಏನೂ ಮಾಡುವಂಥದ್ದಿಲ್ಲ. ತನ್ನ ಅರ್ಥಕ್ರಿಯೆಯನ್ನು ಮಾಡೋದನ್ನ ಇಲ್ಲ, ಪ್ರಯೋಜನಭೂತವಾದಂಥ ಕ್ರಿಯೆಯನ್ನು ಮಾಡೋದನ್ನ ಇಲ್ಲ. ಅದು ನಿರರ್ಥಕದ, ಅದರ ವಿಷಯನ ಇಲ್ಲ, ಅದು ನಿರರ್ಥಕದ. ಅದಕ್ಕೆ ಇನ್ನೊಬ್ಬರನ್ನ ಸುಖಿ ದುಃಖಿ ಮಾಡ್ತೇನೆ, ಇನ್ನೊಬ್ಬರನ್ನ ಸುಖಿ ದುಃಖಿಯನ್ನಾಗಿ ಮಾಡ್ತೇನೆ ಎನ್ನುವಂಥದ್ದು ಯಾವ ಒಂದು ಅಭಿಪ್ರಾಯ ತನ್ನೊಳಗೆ ಒಂದು ವಿಪರೀತ ಅಭಿನಿವೇಶ, ವಿಪರೀತವಾಗಿರತಕ್ಕಂಥ ಪ್ರವೃತ್ತಿ ಬಂದದ, ಅದೇನದಪ್ಪ ಅಂತಂದ್ರೆ ನಿರರ್ಥಕ್ಕಿರೋದ್ರಿಂದ ನಾ ಮಾಡ್ತೀನಿ ಅನ್ನುವಂಥದ್ದಿರಲಿ, ನಾ ಮಾಡೋದಿಲ್ಲ ಅನ್ನುವಂಥದ್ದಿರಲಿ, ಇದರಿಂದ ಏನೂ ಆಗೋದಿಲ್ಲ. ತಿಳಿತಾ? ಮಾಡ್ತೀನಿ ಅನ್ನೋದ್ರಿಂದನೂ ಆಗೋದಿಲ್ಲ, ಮಾಡೋದಿಲ್ಲ ಅನ್ನೋದ್ರಿಂದನೂ ಅದೇನು ಆಗೋದು ಬಿಡೋದಿಲ್ಲ. ಹೀಗಿದೆ ವಸ್ತುಸ್ಥಿತಿ, ಸ್ವತಂತ್ರ ಇದೆ. ಅದಕ್ಕೆ ಇದು ಅಧ್ಯವಸಾನ ಏನಿದೆ ಅಂತಂದ್ರೆ ಅರ್ಥಕ್ರಿಯೆಯಿಂದ ರಹಿತಿದೆ ಅನ್ನುವಂಥ ಮಾತನ್ನ 267ನೇ ಗಾಥೆಯಲ್ಲಿ ನಾವು ನೋಡಿದ್ವಿ. ಬಹಳ ಸುಂದರವಾದಂಥ ವಿಷಯ ಇರೋದ್ರಿಂದ ಇದರ ಸಲುವಾಗಿ ನಾವು 2 ಸಾರಿ ಇದನ್ನ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಚರ್ಚಿಸಿದ್ದೇವೆ. ಈಗ ಇದೇ ಅರ್ಥವನ್ನು ಸ್ಪಷ್ಟಪಡಿಸಲಿಕ್ಕೆ 268 ಮತ್ತು 269ನೇ ಗಾಥೆಯನ್ನ ಹೇಳುವರಿದ್ದಾರೆ. ಅದನ್ನು ನಾವೀಗ ನೋಡೋಣ. 268 ಮತ್ತು 269ನೇ ಗಾಥೆಗಳು ಮೊದಲು ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಸವ್ವೇ ಕರೇದಿ ಜೀವೋ ಅಜ್ಜವಸಾನೇನ ತಿರಿಯ ನೇರಯ್ಯೇ ದೇವಮನುಯೇಯ ಸೌವೇ ಪುನ್ನಂ ಪಾವಂ ಚ ನೇಯ ವಿಹಂ ಧಮ್ಮಾ ಧಮ್ಮಂ ಚ ತಃ ಜೀವಾ ಜೀವೇ ಅಲೋಗಲೋಗಂ ಚ ಸೌವೇ ಕರೇದಿ ಜೀವೋ ಅಜ್ಜವಸಾನೇನ ಅಪ್ಪಾನಂ. ಕನ್ನಡದಲ್ಲಿ ನೋಡಿ. ಜೀವ ತನ್ನನ್ನು ಅಧ್ಯವಸಾನದಿಂದೆಲ್ಲ ಮಾಡುವುದು ತಿರಿಯಂಚ ನಾರಕಮೇನ್ ದೇವ ಮನುಷ್ಯ ಮೇನೆ ಎಲ್ಲ ಪಾಪ ಪುಣ್ಯ ಮೊದಲಾದನೇಕ ರೂಪಗಳಿಂದ
ಮತ್ತದರಂತೆ ಜೀವ ಅದ್ಯವಸಾನದಿಂ ತನ್ನನು ಧರ್ಮ ಜೀವ ಮತ್ತೆ ಲೋಕಾಲೋಕ ಮೊದಲಾದ ಅನೇಕ ರೂಪಗಳಿನ್ ಮಾಡುವನು. ನೋಡಿ, 268 ಮತ್ತು 269ರಲ್ಲಿ ಡಿಟೇಲ್ಸ್ ಕೊಡ್ತಾ ಇದ್ದಾರೆ. ಏನೇನು ಆಗ್ತಾ ಇದೆ ಅದ್ಯವಸಾನದಿಂದ, ಏನು ಸಮಸ್ಯೆಗಳಾಗ್ತಾ ಇದೆ ಅದನ್ನ ಹಿಂದಿನ ಗಾಥೆಯೊಳಗಿರ್ತಕ್ಕಂಥದ್ದನ್ನು ಸ್ಪಷ್ಟ ರೂಪದಿಂದಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಏನು ಹೇಳಿದ್ರು. ಜೀವೋ ಅಜ್ಯವಸಾನೇನ ತಿರಿಯನೇರಯ್ಯೇ ದೇವಮನುಯೇ ಸವ್ವೇ ಚ ನೇಯ ವಿಹಂ ಪುನ್ನಂ ಪಾವಂ ಸವ್ವೇ ಕರೇದಿ ತಹಾಚ ಜೀವೋ ಧಮ್ಮಾಧಮ್ಮಂ ಜೀವಾ ಜೀವೇ ಚ ಅಲೋಗಲೋಗಂ ಸವ್ವೇ ಅಪ್ಪಾನಂ ಕರೇದಿ. ಏನು ಹೇಳ್ತಾ ಇದ್ದಾರೆ, ಬಹಳ ಸುಂದರ ಇದೆ. ಯಾವುದು ಉಳಿದೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಮೇಲೆ. ಜೀವ ಅದ್ಯವಸಾನದಿಂದ ತಿರಿಯಂಚ ನರಕ ದೇವ ಮನುಷ್ಯ ಎಲ್ಲ ಪರ್ಯಾಯಗಳು ಹಾಗೂ ಅನೇಕ ಪ್ರಕಾರದ ಪುಣ್ಯ ಪಾಪ ಇವೆಲ್ಲವುಗಳ ರೂಪವಾಗಿ ತನ್ನನ್ನು ತಾನೇ ಏನು ಮಾಡ್ತಾ ಇದ್ದಾನೆ ಅಂದ್ರೆ ಆ ರೀತಿಯಿಂದ ಮನ್ನಿಸ್ತಾ ಇದ್ದಾನೆ, ಆ ರೀತಿ ಮಾಡ್ತಾ ಇದ್ದಾನೆ. ಮತ್ತು ಅದೇ ಪ್ರಕಾರ ಜೀವ ಅದ್ಯವಸಾನದಿಂದ ಧರ್ಮ ಅಧರ್ಮ ಜೀವ ಮತ್ತು ಲೋಕ್ ಅಲೋಕ್ ಇವೆಲ್ಲವುಗಳ ರೂಪವಾಗಿ ತನ್ನನ್ನು ಮಾಡ್ತಾನೆ. ಯಾವುದಕ್ಕೂ ಲಿಮಿಟೇಷನ್ ಇಲ್ಲ, ನಿರ್ದಿಷ್ಟತೆ ಅನ್ನುವಂಥದ್ದಿಲ್ಲವೇ ಇಲ್ಲ. ಏನು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾನೆ, ಅನೇಕ ರೂಪದಿಂದ ಪ್ರವರ್ತನೆ ಮಾಡ್ತಾ ಇದ್ದಾನೆ. ತಿಳಿತಾ? ಅದ್ಯವಸಾನವು ಅಜ್ಞಾನ ರೂಪನ ಇದೆ. ಅದು ಅಜ್ಞಾನ ರೂಪ ಇರೋದ್ರಿಂದ ಅದನ್ನು ಪರಮಾರ್ಥ ಸ್ವರೂಪ ಅಂತ ಹೇಳಿ ತಿಳ್ಕೊಳ್ಬಾರ್ದು. ಆ ಅದ್ಯವಸಾನದಿಂದಲೇ ಆತ್ಮ ತನ್ನನ್ನು ಅದೆಷ್ಟೋ ಅವಸ್ಥೆಗಳ ರೂಪವಾಗಿ ಏನ್ ಮಾಡ್ತಾ ಇದ್ದಾನಂತಂದ್ರೆ ತಿಳ್ಕೊಳ್ತಾ ಇದ್ದಾನೆ, ಆ ರೀತಿಯಾಗಿ ಮಾಡ್ತಾ ಇದ್ದಾನೆ. ಅಂದ್ರೆ ಅವುಗಳಲ್ಲಿ ತನ್ನತನವನ್ನ ಮನ್ನಿಸಿ ಪ್ರವೃತ್ತಿ ಮಾಡ್ತಾ ಇದ್ದಾನ. ತಿಳಿತಾ? ನೋಡಿ, ಯಾವ ಪ್ರಕಾರ ಆತ್ಮ ಮೊದಲು ಹೇಳಿದ ರೀತಿಯ ಕ್ರಿಯೆ ಅಂದ್ರೆ ಯಾವುದ್ರ ಗರ್ಭಿದೆ ಅಂತ ಹಿಂಸೆ ಅದ್ಯವಸಾನದಿಂದ ತನ್ನನ್ನು ಹಿಂಸಕ ಮಾಡ್ತಾನ. ತಿಳಿತಾ? ಮತ್ತು ಅಹಿಂಸಕ ಅದ್ಯವಸಾನದಿಂದ ತನ್ನನ್ನು ಅಹಿಂಸಕವನ್ನಾಗಿ ಮಾಡ್ತಾನ. ಇತರ ಅದ್ಯವಸಾನಗಳಿಂದ ತನ್ನನ್ನು ಇತರರನ್ನಾಗಿ ಮಾಡ್ತಾನೆ. ಇದೇ ಪ್ರಕಾರ ಉದಯದೊಳಗೆ ಬರ್ತಕ್ಕಂಥ ನಾರಕ ರೂಪದ ಅದ್ಯವಸಾನದಿಂದ ನಾರಕಿ, ತಿರಿಯಂಚ ರೂಪದ ಅದ್ಯವಸಾನ ಬತ್ತು ಅಂದ್ರೆ ತನ್ನನ್ನು ತಿರಿಯಂಚು ಮಾಡ್ತಾನ. ಮನುಷ್ಯ ರೂಪದ ಅದ್ಯವಸಾನ ಬಂತು ಅಂದ್ರೆ ತನ್ನ ಮನುಷ್ಯ ಮಾಡ್ತಾನ. ದೇವರೂಪದ ಅದ್ಯವಸಾನ ಬಂತು ಅಂದ್ರೆ ತನ್ನನ್ನು ದೇವರೂಪ ಅಂತ ತಿಳ್ಕೊಳ್ತಾನ. ಸುಖ ಮೊದಲಾದ ಪುಣ್ಯದ ಅದ್ಯವಸಾನದಿಂದ ತನ್ನನ್ನು ಪುಣ್ಯ ರೂಪವಾಗಿ ಅಥವಾ ಪಾಪದ ಉದಯ ಬಂದಾಗ ಪಾಪ ರೂಪವಾಗಿ ಈ ರೀತಿ ಮಾಡ್ಕೊಂತ ತಿಳಿಯುವುದ್ರೊಳಗೆ ಬರ್ತಕ್ಕಂಥ ಯಾವ ಧರ್ಮ ರೂಪದ ಅಂದ್ರೆ ಧರ್ಮಾಸ್ತಿಕ ಇದೆ ಅದು ಧರ್ಮ ರೂಪವನ್ನಾಗಿ, ಅಧರ್ಮಾಸ್ತಿಕ ಇದೆ ಅಧರ್ಮ ರೂಪವನ್ನಾಗಿ. ತಿಳಿತಾ? ಈ ರೀತಿ ತನ್ನನ್ನ ಅನೇಕ ರೂಪಗಳನ್ನಾಗಿ ಏನ್ ಮಾಡ್ತಾ ಇದ್ದಾನ ಅಂದ್ರೆ ಪರಿಣಾಮ ಮಾಡ್ತಾ ಇದ್ದಾನ. ಅದಕ್ಕೆ ಇವು ತಿಳಿಯೋದ್ರಾಗ ಬರ್ತಾ ಇರುವ ಪುದ್ಗಲದ ಅದ್ಯವಸಾನಗಳಿಂದ ತನ್ನನ್ನು ಪುದ್ಗಲ ರೂಪವನ್ನಾಗಿ ಮಾಡ್ತಾನ. ತಿಳಿಯಲಿಕ್ಕೆ ಬರ್ತಾ ಇರತಕ್ಕಂಥ ಲೋಕಾಕಾಶದ ಅದ್ಯವಸಾನದಿಂದ ತನ್ನನ್ನು ಲೋಕಾಕಾಶ ರೂಪವನ್ನಾಗಿ ಮಾಡ್ತಾನ. ಆಮೇಲೆ ಅಲೋಕಾಕಾಶದ ಅದ್ಯವಸಾನದಿಂದ ಅಲೋಕಾಕಾಶವಾಗಿ ಮಾಡ್ತಾ ಇದ್ದಾನ. ಹೀಗೆ ಆತ್ಮ ಅದ್ಯವಸಾನದಿಂದ ತನ್ನನ್ನು ಎಲ್ಲ ರೂಪವನ್ನಾಗಿ ಮಾಡ್ತಾನ, ಎಲ್ಲ ರೂಪವನ್ನಾಗಿನ ತಿಳ್ಕೊಳ್ತಾನ. ಈ ಅವಸ್ಥೆಗಳನ್ನೇನು ಮಾಡ್ತಾನಲ್ಲ ಅಂದ್ರೆ ಅವುಗಳಲ್ಲಿ ತನ್ನತನವನ್ನ ಮನ್ನಿಸಿ ಪ್ರವರ್ತಿಸ್ತಾನ. ನಾ ಹಾಗಿದ್ದೇನೆ, ನಾ ಹೀಗಿದ್ದೇನೆ, ನಾ ಅದಿದ್ದೇನೆ, ನಾ ಇದಿದ್ದೇನೆ, ನಾ ಅಲ್ಲಿದ್ದೇನೆ, ನಾ ಇಲ್ಲಿದ್ದೇನೆ, ಎಷ್ಟು ನೂರಾರು ಸಾವಿರಾರು ಅನಂತ ಈ ಪ್ರಕಾರದ ಎಲ್ಲ ವಿಶೇಷಗಳಲ್ಲಿ ತನ್ನತನವನ್ನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಮನಸ್ಸಿ ಅತ್ಯಂತ ದುಃಖಿಯಾಗ್ತಾ ಇದ್ದಾನೆ. ತಿಳಿತಾ? 268 ಮತ್ತು 69ರ ವಿಷಯ ಇದು, ಎರಡು ಗಾಥೆಗಳಲ್ಲಿ. ಅದಕ್ಕ ಒಂದು ಸುಂದರವಾಗಿರತಕ್ಕಂಥ ಈ ಒಂದು ಗಾಥೆಗಳನ್ನ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿವಿ ಅಂದ್ರೆ ನಮ್ಮಲ್ಲಿರುವಂತಹ ದೋಷಗಳ ನಿವಾರಣೆ ಆಗ್ತದೆ. ಅದ್ಯವಸಾನದಿಂದ ಏನೆಲ್ಲ ವಿಚಾರ ಮಾಡ್ಕೊಂತ ಇವು ಆ ರೀತಿ ಅಂತ ಇದ್ದಾನ, ಆ ಪ್ರಕಾರದ ಅಲ್ಲಿ ಹೋದ ಆ ಪರ್ಯಾದ ಅದನ್ನೇ ಮಾಡ್ತಾ ಇದ್ದಾನೆ, ಆ ರೂಪಣೆ ಆಗ್ತಾ ಇದ್ದಾನೆ. ಇದೇ ಅದ್ಯವಸಾನ. ಅದೇ ಅದ್ಯವಸಾನ ಇದೆ. ಅದ್ಯವಸಾನ ಅಂದ್ರೆ ಏನಪ್ಪಾ? ಮೋಹ. ನೋಡಿ, ವಿಶ್ವದಿಂದ ಅಂದ್ರೆ ಸಮಸ್ತ ದ್ರವ್ಯಗಳಿಂದ ಭಿನ್ನಾಗಿದ್ರೂ ಕೂಡ ಆತ್ಮ ಯಾವುದರ ಪ್ರಭಾವದಿಂದ ತನ್ನನ್ನ ವಿಶ್ವರೂಪವನ್ನಾಗಿ ಮಾಡ್ತಾನಲ್ಲ, ಯಾವುದರ ಪ್ರಭಾವದಿಂದ? ವಿಶ್ವದಿಂದ ಸಮಸ್ತ ದ್ರವ್ಯಗಳಿಂದ ಆತ್ಮ ಅಂತೂ ಭಿನ್ನದಾನ. ಇಂಥ ಭಿನ್ನಿರುವಂಥ ಆತ್ಮ ಏನೋ ಒಂದು ಇವನ ಮೇಲೆ ಪ್ರಭಾವ ಆಗ್ಯದ, ಭಯಂಕರ ಪ್ರಭಾವ ಆಗ್ಯದ. ಆ ಪ್ರಭಾವದಿಂದ ತನ್ನನ್ನ ವಿಶ್ವರೂಪವನ್ನಾಗಿ ಮಾಡ್ತಾನ ಅಂದ್ರ ಯಾವುದರ ಮೂಲ? ಒಂದು ಮೋಹವೇ ಇದೆ.
ಇದೆಲ್ಲದಕ್ಕೂ ಮೋಹ, ಇದಕ್ಕೆಲ್ಲ ಮೂಲ ಯಾವುದಂದ್ರೆ ಮೋಹ. ಏಷಃ ಅಧ್ಯವಸಾಯ, ಅಂಥ ಅಧ್ಯವಸಾಯದಿಂದ ಅದು ಯಾರಿಗಿಲ್ಲ, ಅವರೇ ನಿಜವಾಗಿ ಏನಿದ್ದಾರಪ್ಪ ಅಂದ್ರೆ ಮುನಿಗಳಿದ್ದಾರೆ, ಅವರೇ ಸಾಧುಗಳಿದ್ದಾರೆ ಅನ್ನುವಂಥ ಮಾತು 270ನೇ ಗಾಥೆಯಲ್ಲಿ ಬರೋದಿದೆ. ಆ 270ನೇ ಗಾಥೆಯನ್ನು ನಾವು ಪಾಠ ಮಾಡೋಣ. ನೋಡಿ, ಅಧ್ಯವಸಾಯ ಯಾರಿಗಿಲ್ಲ, ಆ ಮುನಿಗಳೇ ಕರ್ಮದಿಂದ ಅಂಟಿಕೊಳ್ಳೋದಿಲ್ಲ ಅನ್ನುವಂಥ ಗಾಥಾ ಸೂತ್ರವನ್ನು ಹೇಳ್ತಾ ಇದ್ದಾರೆ 270ನೇದು. ನೋಡಿ, ಏದಾನಿ ನತ್ಥಿ ಜೇಸಿಂ ಅಜ್ಜವಸಾನಾನಿ ಏವ ಮಾದೀನಿ ತೇ ಅಸುಹೇನ ಸುಹೇನವ ಕಮ್ಮೇನ ಮುನೀನ ಲಿಪ್ಪಂತಿ. ಬಹಳ ಸುಂದರ ಇದೆ, ಕನ್ನಡ ನೋಡಿ. ಇವು ಮೊದಲಾದ ಅನೇಕ ವಿವಿಧ ಅಧ್ಯವಸಾನಗಳು ಯಾರಿಗಿರುವುದಿಲ್ಲ. ಆಹಾ, ಅವರ ಮುನಿವರರು ಶುಭಾಶುಭ ಕರ್ಮಗಳಿಂದ ಲಿಪ್ತರಾಗುವುದಿಲ್ಲ. ನೋಡಿ, ಬಹಳ ಸುಂದರ ಒಂದು ಗಾಥೆ, ಕುಂದರದ್ದು ಎಲ್ಲ ವಿಷಯ ಇದೆ, ಇದು ಇಲ್ಲ ಅನ್ನೋ ಹಾಗಿಲ್ಲ, ಅದ್ಭುತ ವಿಷಯ ಇದೆ. ನೋಡಿ, 270ನೇ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, 270ರಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದು ಅಂದ್ರೆ ಮೊದಲು ಹೇಳಿದ್ದು ಏವ ಮಾದೀನಿ, ಹಾಗೂ ಈ ತರಹದ ಇನ್ನೂ ಅಧ್ಯವಸಾನಗಳು, ಈಗಾಗಲೇ ಎಷ್ಟು ಅಧ್ಯವಸಾನಗಳನ್ನು ಹೇಳಲ್ಲ ಅವುಗಳು, ಮತ್ತು ಇನ್ನೂ ಹಲವಾರು ಅಧ್ಯವಸಾನಗಳು, ಇವು ಯಾರಿಗಿಲ್ಲ ಅಂದ್ರ ಮುನಿರಾಜರಿಗೇನೆ ಇಲ್ಲ. ಯಾವ ಮುನಿರಾಜರು ಈ ಎಲ್ಲ ಅಧ್ಯವಸಾನಗಳಿಂದ ರಹಿತಿದ್ದಾರಲ್ಲ, ಇದನ್ನ ಬಂಧಧಿಕಾರದೊಳಗೆ ನಾವು ನೋಡ್ತಾ ಇದ್ದೇವೆ. ಯಾವ ಮುನಿರಾಜರಿಗೆ ಈ ಪ್ರಕಾರದ ಅಧ್ಯವಸಾನಗಳು ಇರೋದಿಲ್ಲ, ಅವರಿಗೆ ಶುಭ ಮತ್ತು ಅಶುಭ ಅಥವಾ ಅಶುಭ ಮತ್ತು ಶುಭ ಕರ್ಮ ಅಂಟಿಕೊಳ್ಳುವುದಿಲ್ಲ. ಆಹಾಹಾ, ಬಂಧದಿಂದ ರಹಿತ ಆಗಬೇಕಾದ್ರೆ ಅಧ್ಯವಸಾನದಿಂದ ದೂರ ಆಗಬೇಕು, ಅಧ್ಯವಸಾನ ಇರದೇ ಇರಬೇಕು. ತಿಳಿತಾ? ಅಧ್ಯವಸಾನ ಅಂತೂ ಅಕಿಂಚಿತ್ ಕರಿದೆ, ಆದ್ರೂ ಕೂಡ ನಾವು ಅದ್ರೊಳಗೆ ಸಿಕ್ಕ ಹಾಕೊಳ್ತಾ ಇದ್ದೀವಿ. ಅದಕ್ಕಿಲ್ಲಿ ಆಚಾರ್ಯ ಏನ್ ಹೇಳ್ತಾರಂದ್ರ, ಈ ಅಧ್ಯವಸಾನ ಮುನಿರಾಜರಿಗೆ ಇರೋದಿಲ್ಲ, ಆ ಕಾರಣದಿಂದ ಅವ್ರ ಕರ್ಮದಿಂದ ಅಂಟಿಕೊಳ್ಳೋದಿಲ್ಲ. ಶುಭ ಕರ್ಮ ಇರ್ಲಿ ಅಶುಭ ಕರ್ಮ ಇರ್ಲಿ, ಎರಡರಿಂದಲೂ ಕೂಡ ಅವ್ರು ಏನಿದ್ದಾರಂದ್ರೆ ಭಿನ್ನಿದ್ದಾರೆ. ಯಾವ ಪ್ರಕಾರ ಅಧ್ಯವಸಾನಗಳಿವೆ ಅವೆಲ್ಲವೂ ತಾವು ಅಜ್ಞಾನ ಮೊದಲಾದ ರೂಪನ ಇದಾವೆ. ಅಂದ್ರೆ ಅಜ್ಞಾನ, ಮಿಥ್ಯಾದರ್ಶನ, ಅಚಾರಿತ್ರ ರೂಪ. ಇಲ್ಲಿ ಮೂರು ತಗೊಳ್ಬೇಕು: ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ. ಅಜ್ಞಾನ, ಮಿಥ್ಯಾದರ್ಶನ, ಅಚಾರಿತ್ರ ರೂಪ ಇರೋದ್ರಿಂದ ಶುಭಾಶುಭ ಕರ್ಮಗಳು ಬಂಧಕ್ಕೆ ನಿಮಿತ್ತದಾವ. ಇದನ್ನ ಇನ್ನೂ ಸ್ಪಷ್ಟಪಡಿಸ್ತಾರೆ. ಏನಂತ ಹೇಳಿ, ನಾನು ಕೊಲ್ಲುತ್ತೇನೆ ಇತ್ಯಾದಿ ಯಾವ ಅಧ್ಯವಸಾನಿದೆ, ಆ ಅಧ್ಯವಸಾನವುಳ್ಳಂತ ಜೀವಕ್ಕೆ ಜ್ಞಾನಮಯತನದ ಸದ್ಭಾವದಿಂದ ಅವಾಗೇನಾಗ್ತದ, ಸತ್ ರೂಪ ಅಹೇತುಕ ಜ್ಞಪ್ತಿ ಯಾವುದರ ಒಂದು ಕ್ರಿಯೆಯಾಗಿದೆ ಅಂತ ಆತ್ಮ ಮತ್ತು ರಾಗ ದ್ವೇಷಗಳ ಉದಯವಾಗುವಂಥ ಹನನ ಮಾಡುವಂಥ ಕ್ರಿಯೆ ಇರಬಹುದು. ಕ್ರಿಯೆಗಳ ವಿಶೇಷವನ್ನ ತಿಳಿದುಕೊಳ್ಳೋದ ಮೂಲಕ ಭಿನ್ನ ಆತ್ಮನ ಜ್ಞಾನ ಇರೋದರಿಂದ ಆ ಅಧ್ಯವಸಾನಂತೂ ಮೊದಲ ಅಜ್ಞಾನವೇ ಆಗಿದೆ. ಭಿನ್ನ ಆತ್ಮನ ಅದರ್ಶನ ಇರೋದ್ರಿಂದ ಆತ್ಮನ ದರ್ಶನನೇ ಇಲ್ಲ, ಅದಕ್ಕದು ಮಿಥ್ಯಾದರ್ಶನ ಆಗಿದೆ. ಮತ್ತು ಭಿನ್ನ ಆತ್ಮನ ಅನಾಚರಣೆ ಇರೋದ್ರಿಂದ ಅದು ಅಚಾರಿತ್ರ ಆಗಿದೆ. ನಾನು ನಾರ್ಕಿಯಾಗಿದ್ದೇನೆ ಇತ್ಯಾದಿಯಾದಂಥ ಯಾವ ಅಧ್ಯವಸಾನ ಇದೆ, ಆ ಅಧ್ಯವಸಾನ ಉಳ್ಳಂತ ಜೀವಕ್ಕೆ ಜ್ಞಾನಮಯತನದ ಸದ್ಭಾವದಿಂದ ಸತ್ ಸ್ವರೂಪಿಯಾಗಿರ್ತಕ್ಕಂಥ ಅಹೇತುಕವಾದಂಥ ನ್ಯಾಯಕನ ಒಂದು ಯಾವುದರ ಭಾವಿದೆಯಲ್ಲ, ಅಂಥ ಆತ್ಮ ಮತ್ತು ಕರ್ಮೋದಯ ಜನ್ಯವಾದಂತಹ ನಾರಕ ಮೊದಲಾದ ಭಾವಗಳ ವಿಶೇಷವನ್ನು ತಿಳಿದುಕೊಳ್ಳದ ಮೂಲಕ ಭಿನ್ನ ಆತ್ಮನ ಅಜ್ಞಾನ ಇರೋದ್ರಿಂದ ಆ ಅಧ್ಯವಸಾಯವಂತೂ ಮೊದಲೇನಿದೆ ಅದೇ ಅಧ್ಯವಸಾನ ಇದೆ. ಅಧ್ಯವಸಾನ ಅಂದ್ರೆ ಏನಪ್ಪಾ? ಮೋಹ. ನೋಡಿ, ವಿಶ್ವದಿಂದ ಅಂದ್ರೆ ಸಮಸ್ತ ದ್ರವ್ಯಗಳಿಂದ ಭಿನ್ನಾಗಿದ್ರೂ ಕೂಡ ಆತ್ಮ ಯಾವುದರ ಪ್ರಭಾವದಿಂದ ತನ್ನನ್ನ ವಿಶ್ವರೂಪವನ್ನಾಗಿ ಮಾಡ್ತಾನಲ್ಲ, ಯಾವುದರ ಪ್ರಭಾವದಿಂದ? ವಿಶ್ವದಿಂದ, ಸಮಸ್ತ ದ್ರವ್ಯಗಳಿಂದ ಆತ್ಮ ಅಂತೂ ಭಿನ್ನದಾನ. ಇಂಥ ಭಿನ್ನಿರುವಂಥ ಆತ್ಮ ಏನೋ ಒಂದು ಇವನ ಮೇಲೆ ಪ್ರಭಾವ ಆಗ್ಯದ, ಭಯಂಕರ ಪ್ರಭಾವ ಆಗ್ಯದ.
ಆ ಪ್ರಭಾವದಿಂದ ತನ್ನನ್ನ ವಿಶ್ವರೂಪವನ್ನಾಗಿ ಮಾಡ್ತಾನ ಅಂದ್ರ ಯಾವುದರ ಮೂಲ ಒಂದು ಮೋಹವೇ ಇದೆ. ಇದೆಲ್ಲದಕ್ಕೂ ಇದಕ್ಕೆಲ್ಲ ಮೂಲ ಯಾವುದಂದ್ರೆ ಮೋಹ. ಏಷಃ ಅಧ್ಯವಸಾಯ. ಅಂಥ ಅಧ್ಯವಸಾಯದಿಂದ ಅದು ಯಾರಿಗಿಲ್ಲ, ಅವರೇ ನಿಜವಾಗಿ ಏನಿದ್ದಾರಪ್ಪ ಅಂದ್ರೆ ಮುನಿಗಳಿದ್ದಾರೆ, ಅವರೇ ಸಾಧುಗಳಿದ್ದಾರೆ ಅನ್ನುವಂಥ ಮಾತು 270ನೇ ಗಾಥೆಯಲ್ಲಿ ಬರೋದಿದೆ. ಆ 270ನೇ ಗಾಥೆಯನ್ನು ನಾವು ಪಾಠ ಮಾಡೋಣ. ನೋಡಿ, ಅಧ್ಯವಸಾಯ ಯಾರಿಗಿಲ್ಲ, ಆ ಮುನಿಗಳೇ ಕರ್ಮದಿಂದ ಅಂಟಿಕೊಳ್ಳೋದಿಲ್ಲ ಅನ್ನುವಂಥ ಗಾಥಾ ಸೂತ್ರವನ್ನು ಹೇಳ್ತಾ ಇದ್ದಾರೆ 270ನೇದು. ನೋಡಿ, ಏದಾನಿ ನತ್ಥಿ ಜೇಸಿಂ ಅಜ್ಜವಸಾನಾನಿ ಏವ ಮಾದೀನಿ ತೇ ಅಸುಹೇನ ಸುಹೇನವ ಕಮ್ಮೇನ ಮುನೀನ ಲಿಪ್ಪಂತಿ. ಬಹಳ ಸುಂದರ ಇದೆ, ಕನ್ನಡ ನೋಡಿ. ಇವು ಮೊದಲಾದ ಅನೇಕ ವಿವಿಧ ಅಧ್ಯವಸಾನಗಳು ಯಾರಿಗಿರುವುದಿಲ್ಲ. ಆಹಾ, ಅವರ ಮುನಿವರರು ಶುಭಾಶುಭ ಕರ್ಮಗಳಿಂದ ಲಿಪ್ತರಾಗುವುದಿಲ್ಲ. ನೋಡಿ, ಬಹಳ ಸುಂದರ ಒಂದು ಗಾಥೆ. ಕುಂದರದ್ದು ಎಲ್ಲ ವಿಷಯ ಇದೆ, ಇದು ಇಲ್ಲ ಅನ್ನೋ ಹಾಗಿಲ್ಲ, ಅದ್ಭುತ ವಿಷಯ ಇದೆ. ನೋಡಿ, 270ನೇ ಗಾಥೆಯಲ್ಲಿ ಏನ್ ಹೇಳ್ತಾ ಇದ್ದಾರ? 270ರಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇದು ಅಂದ್ರೆ ಮೊದಲು ಹೇಳಿದ್ದು ಏವ ಮಾದೀನಿ, ಹಾಗೂ ಈ ತರಹದ ಇನ್ನೂ ಅಧ್ಯವಸಾನಗಳು, ಈಗಾಗಲೇ ಎಷ್ಟು ಅಧ್ಯವಸಾನಗಳನ್ನು ಹೇಳಲ್ಲ ಅವುಗಳು, ಮತ್ತು ಇನ್ನೂ ಹಲವಾರು ಅಧ್ಯವಸಾನಗಳು. ಇವು ಯಾರಿಗಿಲ್ಲ ಅಂದ್ರ ಮುನಿರಾಜರಿಗೇನೆ ಇಲ್ಲ. ಯಾವ ಮುನಿರಾಜರು ಈ ಎಲ್ಲ ಅಧ್ಯವಸಾನಗಳಿಂದ ರಹಿತಿದ್ದಾರಲ್ಲ, ಇದನ್ನ ಬಂಧಧಿಕಾರದೊಳಗೆ ನಾವು ನೋಡ್ತಾ ಇದ್ದೇವೆ. ಯಾವ ಮುನಿರಾಜರಿಗೆ ಈ ಪ್ರಕಾರದ ಅಧ್ಯವಸಾನಗಳು ಇರೋದಿಲ್ಲ, ಅವರಿಗೆ ಶುಭ ಮತ್ತು ಅಶುಭ ಅಥವಾ ಅಶುಭ ಮತ್ತು ಶುಭ ಕರ್ಮ ಅಂಟಿಕೊಳ್ಳುವುದಿಲ್ಲ. ಆಹಾಹಾ, ಬಂಧದಿಂದ ರಹಿತ ಆಗಬೇಕಾದ್ರೆ ಅಧ್ಯವಸಾನದಿಂದ ದೂರ ಆಗಬೇಕು, ಅಧ್ಯವಸಾನ ಇರದೇ ಇರಬೇಕು. ತಿಳಿತಾ? ಅಧ್ಯವಸಾನ ಅಂತೂ ಅಕಿಂಚಿತ್ ಕರಿದೆ, ಆದ್ರೂ ಕೂಡ ನಾವು ಅದ್ರೊಳಗೆ ಸಿಕ್ಕ ಹಾಕೊಳ್ತಾ ಇದ್ದೀವಿ. ಅದಕ್ಕಿಲ್ಲಿ ಆಚಾರ್ಯ ಏನ್ ಹೇಳ್ತಾರಂದ್ರ, ಈ ಅಧ್ಯವಸಾನ ಮುನಿರಾಜರಿಗೆ ಇರೋದಿಲ್ಲ, ಆ ಕಾರಣದಿಂದ ಅವ್ರ ಕರ್ಮದಿಂದ ಅಂಟಿಕೊಳ್ಳೋದಿಲ್ಲ. ಶುಭ ಕರ್ಮ ಇರ್ಲಿ ಅಶುಭ ಕರ್ಮ ಇರ್ಲಿ, ಎರಡರಿಂದಲೂ ಕೂಡ ಅವ್ರು ಏನಿದ್ದಾರಂದ್ರೆ ಭಿನ್ನಿದ್ದಾರೆ. ಯಾವ ಪ್ರಕಾರ ಅಧ್ಯವಸಾನಗಳಿವೆ ಅವೆಲ್ಲವೂ ತಾವು ಅಜ್ಞಾನ ಮೊದಲಾದ ರೂಪನ ಇದಾವೆ. ಅಂದ್ರೆ ಅಜ್ಞಾನ, ಮಿಥ್ಯಾದರ್ಶನ, ಅಚಾರಿತ್ರ ರೂಪ. ಇಲ್ಲಿ ಮೂರು ತಗೊಳ್ಬೇಕು: ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ, ಮಿಥ್ಯಾಚಾರಿತ್ರ. ಅಜ್ಞಾನ, ಮಿಥ್ಯಾದರ್ಶನ, ಅಚಾರಿತ್ರ ರೂಪ ಇರೋದ್ರಿಂದ ಶುಭಾಶುಭ ಕರ್ಮಗಳು ಬಂಧಕ್ಕೆ ನಿಮಿತ್ತದಾವ. ಇದನ್ನ ಇನ್ನೂ ಸ್ಪಷ್ಟಪಡಿಸ್ತಾರೆ. ಏನಂತ ಹೇಳಿ, ನಾನು ಕೊಲ್ಲುತ್ತೇನೆ ಇತ್ಯಾದಿ ಯಾವ ಅಧ್ಯವಸಾನಿದೆ, ಆ ಅಧ್ಯವಸಾನವುಳ್ಳಂತ ಜೀವಕ್ಕೆ ಜ್ಞಾನಮಯತನದ ಸದ್ಭಾವದಿಂದ ಅವಾಗೇನಾಗ್ತದ, ಸತ್ ರೂಪ ಅಹೇತುಕ ಜ್ಞಪ್ತಿ ಯಾವುದರ ಒಂದು ಕ್ರಿಯೆಯಾಗಿದೆ ಅಂತ ಆತ್ಮ ಮತ್ತು ರಾಗ ದ್ವೇಷಗಳ ಉದಯವಾಗುವಂಥ ಹನನ ಮಾಡುವಂಥ ಕ್ರಿಯೆ ಇರಬಹುದು. ಕ್ರಿಯೆಗಳ ವಿಶೇಷವನ್ನ ತಿಳಿದುಕೊಳ್ಳೋದ ಮೂಲಕ ಭಿನ್ನ ಆತ್ಮನ ಜ್ಞಾನ ಇರೋದರಿಂದ ಆ ಅಧ್ಯವಸಾನಂತೂ ಮೊದಲ ಅಜ್ಞಾನವೇ ಆಗಿದೆ. ಭಿನ್ನ ಆತ್ಮನ ಅದರ್ಶನ ಇರೋದ್ರಿಂದ ಆತ್ಮನ ದರ್ಶನನೇ ಇಲ್ಲ, ಅದಕ್ಕದು ಮಿಥ್ಯಾದರ್ಶನ ಆಗಿದೆ. ಮತ್ತು ಭಿನ್ನ ಆತ್ಮನ ಅನಾಚರಣೆ ಇರೋದ್ರಿಂದ ಅದು ಅಚಾರಿತ್ರ ಆಗಿದೆ. ನಾನು ನಾರ್ಕಿಯಾಗಿದ್ದೇನೆ ಇತ್ಯಾದಿಯಾದಂಥ ಯಾವ ಅಧ್ಯವಸಾನ ಇದೆ, ಆ ಅಧ್ಯವಸಾನ ಉಳ್ಳಂತ ಜೀವಕ್ಕೆ ಜ್ಞಾನಮಯತನದ ಸದ್ಭಾವದಿಂದ ಸತ್ ಸ್ವರೂಪಿಯಾಗಿರ್ತಕ್ಕಂಥ ಅಹೇತುಕವಾದಂಥ ನ್ಯಾಯಕನ ಒಂದು ಯಾವುದರ ಭಾವಿದೆಯಲ್ಲ, ಅಂಥ ಆತ್ಮ ಮತ್ತು ಕರ್ಮೋದಯ ಜನ್ಯವಾದಂತಹ ನಾರಕ ಮೊದಲಾದ ಭಾವಗಳ ವಿಶೇಷವನ್ನು ತಿಳಿದುಕೊಳ್ಳದ ಮೂಲಕ ಭಿನ್ನ ಆತ್ಮನ ಅಜ್ಞಾನ ಇರೋದ್ರಿಂದ ಆ ಅಧ್ಯವಸಾಯವಂತೂ ಮೊದಲೇನಿದೆ. ಹಾಗಾದ್ರೆ ಈ ಪ್ರಕಾರ ಅಧ್ಯವಸಾನದ ಸಲುವಾಗಿ ಇಷ್ಟೆಲ್ಲ ಹೇಳಿದ್ರಿ, ನಮಗೆ ಅಧ್ಯವಸಾನದ ಸ್ವರೂಪನ ಇನ್ನೂ ಗೊತ್ತಾಗ್ತಾ ಇಲ್ಲ, ಸರಿಯಾಗಿ ಒಂದು ಸ್ವಲ್ಪ ತಿಳಿಸಿ ಹೇಳ್ರಿ ಅಂತಂದಾಗ ಆ ಪ್ರಶ್ನೆಗೆ ಉತ್ತರ ರೂಪವಾಗಿ 271ನೇ ಗಾಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ನೋಡಿ, ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ.
ಬುದ್ಧೀವಸಾವೋ ವಿಯ ಅಜ್ಜವಸಾನಂ ಮದೀಯ ವಿನ್ನಾನಂ ಎಕ್ಕಟ್ಟಮೇವ ಸವ್ವಂ ಚಿತ್ತಂ ಭಾವೋಯ ಪರಿಣಾಮೋ ಯಾವ ಬುದ್ಧಿ ಮತಿ ವ್ಯವಸಾಯ ಅದ್ಯವಸಾನ ವಿಜ್ಞಾನ ಪರಿಣಾಮಮೇನ್ ಭಾವಚಿತ್ತವೆಂಬಿವೆ ಮೊದಲಾದ ಶಬ್ದಗಳೆಲ್ಲವೂ ಏಕಾರ್ಥವಾಚಿ ಇವೆ. ನೋಡ್ರಿ 271ನೇ ಗಾಥೆಯೊಳಗ ಎಷ್ಟು ಚಂದ ಹೇಳ್ತಾ ಇದ್ದಾರೆ. ಬುದ್ಧಿ ವವಸಾವೋ ವಿಯ ಅಜ್ಜವಸಾನಂ ಮದೀಯ ವಿನ್ನಾನಂ ಅಂದ್ರೆ ಬುದ್ಧಿ ವ್ಯವಸಾಯ ಅಧ್ಯವಸಾನ ಮತಿ ವಿಜ್ಞಾನ ವಿನ್ನಾನಂ ಚಿತ್ತಂ ಚಿತ್ತ ಭಾವೋ ಭಾವ ಮತ್ತು ಪರಿಣಾಮ ಇವೆಲ್ಲವೂ ಏನು ಅದ್ಭುತ ಇದೆ. ಇವೆಲ್ಲವೂ ಏಕಾರ್ಥವಾಚಿಯಾಗಿವೆ ಎಂದರೆ ಹೆಸರು ಬೇರೆ ಬೇರೆಯಾಗಿದ್ದರೂ ಅರ್ಥವು ಒಂದೇ ಆಗಿದೆ. ಅಧ್ಯವಸಾನ ಅಂದ್ರೆ ಏನು ಅನ್ನೋದು ಹೇಳ್ತಾ ಇದ್ದಾರೆ. ಬುದ್ಧಿ ಅನ್ರಿ, ವ್ಯವಸಾಯ ಅನ್ರಿ, ಅಧ್ಯವಸಾನ ಅನ್ರಿ, ಮತಿ ಅನ್ರಿ, ವಿಜ್ಞಾನ ಅನ್ರಿ, ಚಿತ್ತ ಅನ್ರಿ, ಭಾವ ಅನ್ರಿ, ಪರಿಣಾಮ ಅನ್ರಿ, ಇವೆಲ್ಲವೂ ಏಕಾರ್ಥವಾಚಿ ಇದ್ದಾವೆ. ಸ್ವಪರಗಳ ಅವಿವೇಕ ಅದು ಜೀವದ ಅಧ್ಯವಸೀತಿ ಮಾತ್ರ ಅಧ್ಯವಸಾನವಿದೆ. ಸ್ವಪರಗಳ ಅವಿವೇಕ ಮತ್ತು ಅದೇ ಯಾವುದಕ್ಕೆ ಅಧ್ಯವಸಾನ ಅಂತ ಹೇಳಿದಾರಲ್ಲ ಅದೇ ಬೋಧನೆ. ಬೋಧನೆ ಮಾತ್ರತ್ವದಿಂದ ಬುದ್ಧಿ ಇದೆ, ಆಯ್ತಾ? ಬುದ್ಧಿ ಆಯ್ತು. ಮುಂದೆ ವ್ಯವಸಾನ ಅಂದ್ರೆ ಕೆಲಸದಲ್ಲಿ ತೊಡಗುವುದು, ಉದ್ಯಮಿಯಾಗಿರುವುದು, ಅದು ಕೂಡ ಆಯ್ತು. ಮಾತ್ರತೆಯಿಂದ ವ್ಯವಸಾಯ, ಅಂದ್ರೆ ಮಾತ್ರತೆಯಿಂದ ವ್ಯವಸಾಯ ಅದು ಕೂಡ ಏನಾಯ್ತು ಅಂತಂದ್ರೆ ಅಧ್ಯವಸಾನನೆ. ಮನನ ಅಂದ್ರೆ ಮನ್ನಿಸುವುದು ಅದು ಕೂಡ ಅಧ್ಯವಸಾನ. ಮಾತ್ರತೆಯಿಂದ ಮತಿ ಇದೆ. ಆಮೇಲೆ ವಿಜ್ಞಪ್ತಿ ಮಾತ್ರತೆಯಿಂದ ವಿಜ್ಞಾನ ಇದೆ. ಚೇತನಾ ಮಾತ್ರತೆಯಿಂದ ಚಿತ್ತವಿದೆ. ಚೇತನದ ಭವನ ಮಾತ್ರತೆಯಿಂದ ಭಾವವಿದೆ. ಚೇತನದ ಪರಿಣಾಮ ಮಾತ್ರತೆಯಿಂದ ಪರಿಣಾಮ ಇದೆ. ಹೀಗೆ ಇವೆಲ್ಲ ಶಬ್ದಗಳೇನಿದಾವಂದ್ರೆ ಏಕಾರ್ಥವಾಚಿನೇ ಇದ್ದಾವ. ಇವೆಲ್ಲ ಅಧ್ಯವಸಾನ ಅರ್ಥದೊಳಗನ ಇದ್ದಾವ. ಯಾವ ಬುದ್ಧಿ ಮೊದಲಾದ 8 ಹೆಸರುಗಳನ್ನು ಹೇಳಲಾಗಿದೆ ಅವೆಲ್ಲವೂ ಚೇತನ ಆತ್ಮನ ಪರಿಣಾಮಗಳಿದ್ದಾವೆ. 8 ಪ್ರಕಾರ ವಿಷಯಗಳನ್ನು ಹೇಳಿದಾರೆ. ಅವು 8 ಏನದಾವಂದ್ರೆ ಚೈತನ್ಯ ಆತ್ಮನ ಪರಿಣಾಮಗಳೇ ಇದಾವೆ. ಎಲ್ಲಿಯವರೆಗೆ ಸ್ವಪರಗಳ ಭೇದ ಜ್ಞಾನ ಆಗೋದಿಲ್ಲ ಅಲ್ಲಿಯವರೆಗೆ ಜೀವ ತನ್ನ ಮತ್ತು ಪರವಸ್ತುವಿನ ಏಕತ್ವದ ನಿಶ್ಚಯ ರೂಪವಾದಂಥ ಪರಿಣತಿ ಕಂಡು ಬರ್ತಿರ್ತದ. ಅದನ್ನು ಬುದ್ಧಿ ಮೊದಲಾಗಿ 8 ಹೆಸರುಗಳಿಂದ ಕರೆಯಲಾಗಿದೆ. ಏನ್ ನೋಡಿ, ಒಂದು ಅಧ್ಯವಸಾಯಕ್ಕೆ 8 ವೆರೈಟಿಗಳನ್ನು 8 ಭೇದಗಳನ್ನು ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದ್ದಾರೆ. ಬಹಳ ಸುಂದರಿದೆ ನೋಡಿ, ಕೌಂಟ್ ಮಾಡಿ. ಬುದ್ಧಿ, ವ್ಯವಸಾಯ, ಅಧ್ಯವಸಾನ, ಮತಿ 4, ವಿಜ್ಞಾನ 5, ಚಿತ್ತ 6, ಭಾವ 7, ಪರಿಣಾಮ 8. ಇವು 8 ಏನದಾವಂದ್ರ ಏಕಾರ್ಥವಾಚ್ಯಗಳಿರೋದ್ರಿಂದ ಇವೆಲ್ಲ ಅಧ್ಯವಸಾನದ ಸಲುವಾಗಿನೇ ಇವುಗಳನ್ನು ಏನ್ ಮಾಡಿದಾರೆ ಅಂತಂದ್ರೆ ಪ್ರಯೋಗ ಮಾಡಿದ್ದಾರೆ. ಅಂತ ಒಂದು 8 ಹೆಸರುಗಳಿಂದ ಆ ಒಂದು ಪರಿಣತಿಯನ್ನ ಕರೆಯಲಾಗಿದೆ. ಎಲ್ಲಿಯವರೆಗೆ ಸ್ವ ಮತ್ತು ಪರಗಳ ಭೇದ ಜ್ಞಾನ ಆಗೋದಿಲ್ಲ ಅಲ್ಲಿಯವರೆಗೆ ಜೀವ ತನ್ನ ಮತ್ತು ಪರವಸ್ತುವಿನ ಏಕತ್ವದ ನಿಶ್ಚಯ ರೂಪವಾದಂತಹ ಯಾವ ಪರಿಣತಿ ಇದೆಯಲ್ಲ ಆ ಪರಿಣತಿ ಕಂಡು ಬರ್ತಿರ್ತದ. ಆ ರೀತಿಯಾದಂಥ ಪರಿಣತಿಯನ್ನ ಇಲ್ಲಿ 8 ಹೆಸರುಗಳಿಂದ ಏನ್ ಮಾಡಿದಾರೆ ಅಂತಂದ್ರೆ ಹೇಳಿದಾರೆ. ಆ ಒಂದು 8 ಹೆಸರುಗಳ ಏಕಾರ್ಥವಾಚಿ ಅದಾವ ಅನ್ನುವಂಥ ಮಾತು ಇಲ್ಲೇನದ ಅಂತಂದ್ರೆ 271ನೇ ಗಾಥೆಯೊಳಗ ಈ ವಿಷಯ ಬಂತು. ಅಧ್ಯವಸಾನದ 8 ಅರ್ಥಗಳನ್ನು ಕೊಟ್ಟರು. ಈಗ 272ನೇ ಗಾಥೆಯಲ್ಲಿ ಏನ್ ಹೇಳ್ತಾರ ಅನ್ನುವಂಥದ್ದನ್ನ ನೋಡು. ಹಿಂದಿನ ಗಾಥೆಯೊಳಗಿರ್ತಕ್ಕಂಥದ್ದು ಮುಂದುವರಿಸ್ತಾ ಇದ್ದಾರೆ ನಿಶ್ಚಯ ಮತ್ತು ವ್ಯವಹಾರ ನಯದ ಮೂಲಕ. ನೋಡಿ, ಏವಂ ವ್ಯವಹಾರನೋ ಪಡಿಸಿದ್ಧೋ ಜಾನ ನಿಶ್ಚಯನಯೇನ ನಿಶ್ಚಯನಯಾಸಿದಾ ಪುನಃ ಮುನಿನೋ ಪಾವಂತಿ ನಿವಾನಂ. ನಿಶ್ಚಯನಯದಿಂದ ವ್ಯವಹಾರನಯ ಹೀಗೆ ನಿಷಿದ್ಧವಿದೆಯೆಂದರಿಯುವುದು. ನಿಶ್ಚಯನಯವನಾಶ್ರಯಿಸಿದ ಮುನಿವರರು ಮೋಕ್ಷವನ್ನು ಪಡೆಯುವರು. ಆಹಾಹಾ, ಅದ್ಭುತ ಅದ್ಭುತ ಅದ್ಭುತ. 272ನೇ ಗಾಥೆ ಬಹಳ ಅದ್ಭುತ ಇದೆ. ಏನ್ ಹೇಳ್ತಾ ಇದ್ದಾರೆ ನೋಡಿ.
ಏವಂ ವ್ಯವಹಾರನವೋ ನಿಶ್ಚಯನಯ ಏನ ಪಡಿಸಿದ್ಧೋ ಜಾನ ಪುನಃ ನಿಶ್ಚಯ ನಯಸಿದ ಮುನಿನೋ ನಿವ್ವಾನಂ ಪಾವಂತಿ. ಬಹಳ ಸುಂದರವಾದಂಥ ಮಾತು. ಈ ಪ್ರಕಾರ ವ್ಯವಹಾರ ನಯ ನಿಶ್ಚಯ ನಯದ ಮುಖಾಂತರ ಏನಾಗ್ತದೆ ಅಂತಂದ್ರೆ ನಿಷೇಧಿಸಿದೆ ಎಂದು ತಿಳಿಯುವುದು. ವ್ಯವಹಾರ ನಯವು ನಿಷೇಧಿಸಿದೆ. ವ್ಯವಹಾರ ನಯವು ಪರಾಶ್ರಿತ ಇರೋದ್ರಿಂದ ಪರಾಶ್ರಿತವಾದಂಥ ವ್ಯವಹಾರ ನಯ ನಿಶ್ಚಯ ನಯದ ಮುಖಾಂತರ ನಿಷೇಧಿಸಲ್ಪಟ್ಟಿದೆ ಅಂತ ತಿಳಿಬೇಕು. ಮತ್ತು ಯಾರು ನಿಶ್ಚಯ ನಯವನ್ನು ಆಶ್ರಯಿಸಿದಂಥ ಮುನಿಗಳಿದ್ದಾರೆ ಅವರು ನಿರ್ವಾಣಕ್ಕೆ ಪ್ರಾಪ್ತರಾಗುತ್ತಾರೆ. ನಿಶ್ಚಯ ನಯನ ಯಾಸಿದ ಪುನಃ ಮುನಿನೋ ಪಾವಂತಿ ನಿವ್ವಾನಂ. ನಿಶ್ಚಯ ನಯವನ್ನು ಯಾರು ಆಶ್ರಯಿಸ್ತಾರಲ್ಲ ಅವ್ರೇನಾಗ್ತಾರೆ ಅಂತಂದ್ರೆ ಮುಕ್ತಿಯನ್ನ ಅಥವಾ ನಿರ್ವಾಣವನ್ನ ಪ್ರಾಪ್ತ ಮಾಡ್ಕೊಳ್ತಾರೆ ಅನ್ನುವಂಥ ಮಾತು 272ನೇ ಗಾಥೆಯೊಳಗೆ ಬಂದವು. ನೋಡಿ ಏನಿದ್ರ ಬಗ್ಗೆ ವಿಶೇಷತೆ ಏನಿದೆ ನೋಡಿ ಈ ಗಾಥೆದ್ದು. ಆತ್ಮನಿಗೆ ಪರವಸ್ತುವಿನ ನಿಮಿತ್ತದಿಂದ ಯಾವ ಅನೇಕ ಭಾವಗಳಾಗ್ಲಿಕ್ಕತ್ತಾವ ಅವೆಲ್ಲವೂ ವ್ಯವಹಾರ ನಯದ ವಿಷಯಗಳಿರೋದ್ರಿಂದ ವ್ಯವಹಾರ ನಯ ಇದೆ. ಆ ವ್ಯವಹಾರ ನಯ ಪರಾಶ್ರಿತವಾಗಿದೆ. ಪರದ ನಿಮಿತ್ತದಿಂದ ಆಗುವಂಥ ಎಷ್ಟೆಲ್ಲ ಭಾವಗಳಿದಾವಲ್ಲ ಅವೆಲ್ಲ ವ್ಯವಹಾರ ನಯದ ವಿಷಯಗಳಿದಾವ, ಅದಕ್ಕೆ ಅವು ಪರಾಶ್ರಿತವಾದ. ಮತ್ತು ಯಾವ ಒಂದು ತನ್ನ ಸ್ವಾಭಾವಿಕವಾದಂಥ ಭಾವಿದೆ ಅದೇ ನಿಶ್ಚಯ ನಯದ ವಿಷಯ ಇರೋದ್ರಿಂದ ನಿಶ್ಚಯ ನಯವು ಆತ್ಮಾಶ್ರಿತ ಇದೆ. ತಿಳಿತಾ? ಸ್ವಾಭಾವಿಕವಾದಂಥ ಯಾವುದು ನಮ್ಮ ಭಾವಿದೆ ಅದು ನಿಶ್ಚಯ ನಯದ ವಿಷಯ ಇದೆ ಮತ್ತು ನಿಶ್ಚಯ ನಯ ಅದು ಆತ್ಮನ ಆಶ್ರಿತ ಇದೆ. ಹೀಗಾಗಿ ಅಧ್ಯವಸಾನ ವ್ಯವಹಾರ ನಯದ ವಿಷಯವೇ ಇರೋದ್ರಿಂದ ಬಹಳ ಸುಂದರ ಮಾತನ್ನ ಹೇಳಿ ಕನ್ಕ್ಲೂಷನ್ ರೂಪದೊಳಗೆ ಹೇಳ್ತಾ ಇದ್ದಾರೆ. ಯಾವೆಲ್ಲ ಅಧ್ಯವಸಾನ ಇದೆ ಅದೆಲ್ಲವೂ ವ್ಯವಹಾರ ನಯದ ವಿಷಯವೇ ಆಗಿರೋದ್ರಿಂದ ಅಧ್ಯವಸಾನದ ತ್ಯಾಗ ಅಂದ್ರ ವ್ಯವಹಾರ ನಯದ ತ್ಯಾಗವೇ ಇದೆ. ಎಲ್ಲ ಅಧ್ಯವಸಾಯದೊಳಗೆ ತಗೊಂಡ್ರು ಕಂಪ್ಲೀಟ್ ವ್ಯವಹಾರ ಎಲ್ಲ ಅಧ್ಯವಸಾಯದೊಳಗೆ ಬರ್ತದೆ. ಮತ್ತು ಯಾವ ಪೂರ್ವೋಕ್ತ ಗಾಥೆಗಳಲ್ಲಿ ಹೇಳಿದ್ರು ಅಧ್ಯವಸಾನದ ತ್ಯಾಗದ ಉಪದೇಶ ಇದೆಯಲ್ಲ ಅದೆಲ್ಲವೂ ಕೂಡ ವ್ಯವಹಾರ ನಯದ ತ್ಯಾಗದ ಉಪದೇಶನ ಇದೆ. ಹೀಗೆ ನಿಶ್ಚಯ ನಯವನ್ನು ಮುಖ್ಯ ಮಾಡಿ ವ್ಯವಹಾರ ನಯದ ತ್ಯಾಗದ ಉಪದೇಶ ಮಾಡಲಾಗಿದೆ. ಮುನಿರಾಜರು ಯಾವಾಗ ಇದನ್ನು ಉಲ್ಲಂಘನೆ ಮಾಡ್ತಾರಲ್ಲ ಅವಾಗ ಸ್ವತತ್ವವನ್ನು ಪ್ರಾಪ್ತ ಮಾಡ್ಕೊಳ್ತಾರ. ವ್ಯವಹಾರ ನಯದ ತ್ಯಾಗಿದೆ, ವ್ಯವಹಾರದ ತ್ಯಾಗಿಲ್ಲ. ವ್ಯವಹಾರ ಅಂದ್ರೆ ಕ್ರಿಯೆಯಂತೂ ನಡೀತಾನೆ ಇರ್ತದ. ಯಾವ ವಿಷಯವನ್ನ ವ್ಯವಹಾರ ನಯದ ವಿಷಯವನ್ನ ಇವು ಏನ್ ಮಾಡಿದ್ದ ಅಂದ್ರೆ ಸರ್ವಸ್ವವಾಗಿ ಗ್ರಹಣ ಮಾಡಿದ್ದಲ್ಲ ಅದನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಅದಕ್ಕೆ ಮತ್ತು ಎಲ್ಲಿಯವರೆಗೆ ಈ ಪ್ರಕಾರದ ವ್ಯವಹಾರ ನಯದ ತ್ಯಾಗದ ಉಪದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದು ಎಲ್ಲಿ ತನಕ ಆಗೋದಿಲ್ಲ ಅಲ್ಲಿ ತನಕ ಅಧ್ಯವಸಾನ ಇದ್ದೇ ಇದೆ. ಹೀಗೆ ನಿಶ್ಚಯ ನಯವನ್ನು ಮುಖ್ಯ ಮಾಡಿ ವ್ಯವಹಾರ ನಯದ ತ್ಯಾಗದ ಉಪದೇಶವನ್ನ ಮಾಡಿಲ್ಲ. ಒಂದನ್ನು ಮುಖ್ಯ ಮಾಡಿದಾರ, ಒಂದದ್ದು ಗಮನ ಮಾಡಿದಾರ. ಇದರ ಕಾರಣ ಏನು ಅಂದ್ರೆ ಯಾರು ನಿಶ್ಚಯ ನಯದ ಆಶ್ರಯದೊಳಗೆ ಪ್ರವರ್ತಿಸ್ತಾರಲ್ಲ ಅವರೇ ಕರ್ಮಗಳಿಂದ ಮುಕ್ತ ಆಗ್ತಾರ. ಮತ್ತು ಯಾರು ಏಕಾಂತದಿಂದ ವ್ಯವಹಾರವನ್ನೇ ಆಶ್ರಯಿಸ್ತಾರ ಪ್ರವರ್ತಿಸ್ತಾರ ಅವರ ಕರ್ಮಗಳಿಂದ ಎಂದೂ ಮುಕ್ತ ಆಗೋದಿಲ್ಲ. ಇದು 272ನೇ ಗಾಥೆಯಲ್ಲಿ ಬಂದಿರತಕ್ಕಂಥ ಅರ್ಥ ಇದೆ. ಅದಕ್ಕೆ ಇದನ್ನು ನಾವು ಸರಿಯಾಗಿ ಏನು ಮಾಡ್ಕೊಳ್ಬೇಕು ಅಂದ್ರೆ ಅರ್ಥೈಸ್ಕೊಳ್ಬೇಕು. ಅವೆಲ್ಲ ವ್ಯವಹಾರ ನಯದ ಅಧ್ಯವಸಾನಗಳು ಎಷ್ಟದಾವಲ್ಲ ಅವೆಲ್ಲ ವ್ಯವಹಾರ ನಯ, ಯಾಕಂದ್ರೆ ಎಲ್ಲ ಪರಾಶ್ರಿತ ಇದಾವ. ಇನ್ನೊಂದರ ಸಂಯೋಗದೊಳಗೆ ಇನ್ನೊಂದರ ಆಶ್ರಯದಿಂದ ಆಗ್ತಕ್ಕಂಥವುಗಳು ಇರೋದ್ರಿಂದ ಅವೆಲ್ಲವೂ ಕೂಡ ವ್ಯವಹಾರ ನಯದೊಳಗೆ ಬರ್ತವೆ. ಅದಕ್ಕೆ ನಿಶ್ಚಯ ನಯದ ಮೂಲ ವಿಷಯ ಪ್ರಾಪ್ತ ಆಗ್ಬೇಕಾಯ್ತಂದ್ರೆ ವ್ಯವಹಾರ ನಯವನ್ನು ದಾಟಿನೇ ಬರಬೇಕಾಗ್ತದೆ. ವ್ಯವಹಾರ ನಯ ಏನಿದೆ ಅಂತಂದ್ರೆ ಅದು ಬಂಧದ ಕಾರಣ ಆಗ್ತದೆ. ನಿಶ್ಚಯ ನಯದ ಆಶ್ರಯ ಮಾಡೋದೇನಿದೆ ಅಂದ್ರೆ ಜೀವ ಮುಕ್ತಿಗೆ ಕಾರಣ ಆಗ್ತದೆ. ಆ ಪ್ರಕಾರ ಯಾರು ಮುನಿರಾಜರಿದಾರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಶ್ಚಯ ನಯದ ಆಶ್ರಯದೊಳಗಿರೋದ್ರಿಂದ ಅವ್ರು ಮುಕ್ತ ಆಗ್ತಾರೆ. ತಿಳಿತಾ? ಮತ್ತೆ ಯಾರ ವ್ಯವಹಾರದೊಳಗೆ ಇನ್ನು ಬಂಧಿತದವರೆಂದು ಮುಕ್ತ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಈ ಪ್ರಕಾರ 272ನೇ ಗಾಥೆಯ ಅರ್ಥವನ್ನು ನಾವು ನೋಡಿದ್ವಿ. 272 ನೋಡಿದ ನಂತರ 273ರಲ್ಲಿ ಏನ್ ಹೇಳ್ತಾರ? ಅಭವ್ಯ ಜೀವಗಳು ವ್ಯವಹಾರ ನಯದ ಆಶ್ರಯವನ್ನ ಹೇಗೆ ಮಾಡ್ತಾವ, ಅಭವ್ಯ ಹೆಂಗ ವ್ಯವಹಾರ ನಯದ ಆಶ್ರಯ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ 273ನೇ ಗಾಥೆಯನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ತಾ ಇದ್ದಾರೆ. ನಾವು ಅದನ್ನು ಪಾಠ ಮಾಡೋಣ, ಅದರ ಅರ್ಥವನ್ನ ನೋಡೋಣ. ವದ ಸಮಿದಿ ಗುತ್ತಿಯೋ ಶೀಲತವಂ ಜಿನವರೇಹಿ ಪನ್ನತ್ತಂ
ಕೂವಂತೋ ವಿ ಅಭೌವೋ ಅನ್ನಾನಿ ಮಿಚ್ಛದಿಟ್ಟಿದು. ಜಿನವರರು ನಿರೂಪಿಸಿದ ವ್ರತ ಸಮಿತಿ ಗುಪ್ತಿ ತಪಶೀಲಗಳನ್ನು ತಾನು ಆಚರಿಸಿದರು ಅಭವ್ಯ ಜೀವನ ಜ್ಞಾನಿ ಮಿಥ್ಯಾದೃಷ್ಟಿಯಾಗಿಹನು. ಏನು ಹೇಳ್ತಾ ಇದ್ದಾರೆ ನೋಡಿ. ಅಭವ್ಯ ಜೀವಗಳು ವ್ಯವಹಾರನೇದ ಆಶ್ರಯವನ್ನು ಹೇಗೆ ಮಾಡ್ತವ ಅನ್ನೋ ಮಾತಿದೆ. ಏನು ಹೇಳಿದ್ರು? ಜಿನವರೇಹಿ ಜಿನೇಂದ್ರ ದೇವರ ಮುಖಾಂತರ ಪನ್ನತ್ತಂ ಹೇಳಲ್ಪಟ್ಟಂಥ ವದ ಸಮಿತಿ ಗುತ್ತಿಯೋ, ವ್ರತ ಸಮಿತಿ ಗುಪ್ತಿ ಶೀಲ ತವಂ, ಶೀಲ ಮತ್ತು ತಪಸ್ಸು, ವ್ರತ ಸಮಿತಿ ಗುಪ್ತಿ ಶೀಲ ತಪ 5 ಇವುಗಳನ್ನು ಆಚರಿಸುತ್ತಿದ್ದರೂ, ಜಿನೇಂದ್ರ ಪ್ರಭುಗಳ ಮೂಲಕ ಹೇಳಲ್ಪಟ್ಟಂತ ವ್ರತ ಸಮಿತಿ ಗುಪ್ತಿ ಶೀಲ ತಪಸ್ಸನ್ನು ಆಚರಿಸ್ತಾ ಇದ್ರೂ ಕೂಡ ಅಭವ್ಯ ಮತ್ತು ಅಜ್ಞಾನಿ ಅವ್ರೇನಿದಾರಪ್ಪ ಅಂದ್ರೆ ಮಿಥ್ಯಾದೃಷ್ಟಿಯಾಗಿದ್ದಾನೆ. ಜಿನೇಂದ್ರ ಪ್ರಭುಗಳು ಹೇಳಿದ್ದನ್ನು ಎಲ್ಲ ಆಚರಣೆ ಮಾಡ್ತಾ ಇದ್ದ, ಆದರೂ ಕೂಡ ಅವ ಅಭವ್ಯ ಇದ್ದಪ್ಪ ಅಂದ್ರ ಅಭವ್ಯ ಜೀವನು ಅಜ್ಞಾನಿನ ಇರ್ತಾನ ಮತ್ತು ಮಿಥ್ಯಾದೃಷ್ಟಿನೇ ಇರ್ತಾನ. ಏನು ಅಭವ್ಯ ಏನು ಮಾಡಿದರೂ ಎಲ್ಲ ವ್ಯರ್ಥ ಇದೆ. ಅಭವ್ಯನು ಶೀಲ ಮತ್ತು ತಪಸ್ಸಗಳಿಂದ ಪರಿಪೂರ್ಣನು, 3 ಗುಪ್ತಿಗಳು ಮತ್ತು 5 ಸಮಿತಿಗಳ ಕುರಿತು ಸಾವಧಾನಯುಕ್ತನೂ, ಅಹಿಂಸೆ ಮೊದಲಾದ 5 ಮಹಾವ್ರತ ರೂಪವಾದ ವ್ಯವಹಾರ ಚಾರಿತ್ರವನ್ನು ಪಾಲಿಸುವಂಥವನಿದ್ರೂ ಕೂಡ ಶೀಲವನ್ನು ಪಾಲಿಸ್ತಾನ, ತಪಸ್ಸನ್ನು ಪಾಲಿಸ್ತಾನ, ಗುಪ್ತಿಗಳನ್ನು ಪಾಲಿಸ್ತಾನ, 5 ಸಮಿತಿಗಳನ್ನು ಪಾಲಿಸ್ತಾ ಇದ್ದಾನ, ಅಹಿಂಸೆ ಮೊದಲಾದ 5 ಮಹಾವ್ರತ ರೂಪದ ವ್ಯವಹಾರ ಚಾರಿತ್ರವನ್ನು ಪಾಲಿಸ್ತಾ ಇದ್ದಾನ. ಅವನು ನಿಶ್ಚಾರಿತ್ರ ಅಜ್ಞಾನಿ ಮಿಥ್ಯಾದೃಷ್ಟಿನೇ ಇದ್ದಾನ. ಯಾಕಪ್ಪ? ಅವನು ನಿಶ್ಚಯ ಚಾರಿತ್ರಕ್ಕೆ ಕಾರಣರೂಪವಾದಂತಹ ಜ್ಞಾನ ಮತ್ತು ಶ್ರದ್ಧೆಗಳಿಂದ ಏನಿದಾನ ಅಂದ್ರೆ ಶೂನ್ಯ ಇದಾನ. ಅಭವ್ಯ ಇರೋದ್ರಿಂದ ಅವನಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಯಾವುದೂ ಕೂಡ ಇಲ್ಲ. ಅವುಗಳಿಂದ ನಾವೇನಿದಾನ ಅಂದ್ರೆ ಶೂನ್ಯ ಇದಾನ. ನೋಡಿ ಭಾವಾರ್ಥ ಏನು ಹೇಳ್ತಾ ಇದ್ದಾರೆ. ಅಭವ್ಯ ಜೀವ ಮಹಾವ್ರತ ಸಮಿತಿ ಗುಪ್ತಿ ರೂಪವಾಗಿರ್ತಕ್ಕಂಥ ವ್ಯವಹಾರ ಚಾರಿತ್ರವನ್ನ ಪಾಲಿಸ್ತಾ ಇದ್ರೂ ಕೂಡ ನಿಶ್ಚಯ ಸಮ್ಯಕ್ ಜ್ಞಾನ ಶ್ರದ್ಧೆಗಳಿಲ್ಲದೆ ಆ ಚಾರಿತ್ರ ಸಮ್ಯಕ್ ಚಾರಿತ್ರ ಅನ್ನುವಂಥ ಹೆಸರನ್ನ ಪಡೆಯೋದಿಲ್ಲ. ಅದರಿಂದ ಅಜ್ಞಾನಿ, ಮಿಥ್ಯಾದೃಷ್ಟಿ ಮತ್ತು ನಿಶ್ಚಾರಿತ್ರನೇ ಆಗಿದ್ದಾನೆ. ತಿಳಿತಾ? ಅದಕ್ಕೆ ಅಭವ್ಯ ಜೀವ ಎಲ್ಲ ಆಚರಣೆ ಮಾಡಿದ್ರೂ ಕೂಡ ಯಥಾರ್ಥವಾಗಿರತಕ್ಕಂಥ ಶ್ರದ್ಧೆ, ಯಥಾರ್ಥವಾಗಿರತಕ್ಕಂಥ ಪ್ರವೃತ್ತಿ, ಆಚರಣೆ ಅವನಲ್ಲಿ ಇಲ್ಲದೆ ಇರೋದ್ರಿಂದ ಅವ ಹೆಂಗಿದ್ದಾನ ಅಂತಂದ್ರೆ ಅವ ಯಾವಾಗಲೂ ಕೂಡ ಮಿಥ್ಯಾದೃಷ್ಟಿನೇ ಇದ್ದಾನ. ಅಭವ್ಯ ಯಾವುದನ್ನು ಆಚರಣೆ ಮಾಡಿದ್ರೂ ಕೂಡ ದೃಷ್ಟಿಯೊಳಗೆ ಬದಲಾಗೋದಿಲ್ಲ. ಅವನ ದೃಷ್ಟಿ ಮಿಥ್ಯ ಇದೆ. ಅವನು ಸರಿ ಇದ್ದಾನ, ಅವನ ಆಚರಣೆ ಸರಿ ಇದೆ, ಅವನ ವ್ರತ ನಿಯಮ ಶೀಲ್ ಸಂಯಮ ಎಲ್ಲ ಸರಿ ಇದೆ. ಆದ್ರೆ ದೃಷ್ಟಿ ತಪ್ಪದ. ದೃಷ್ಟಿ ಕೆಟ್ಟಿತ್ತು ಅಂದ್ರೆ ಎಲ್ಲವೂ ಕೆಟ್ಟ ಹಾಗೆನೆ. ದನ್ಸನ ಭಟ್ಟಶ್ಯ ಭಟ್ಟ. ಯಾರಿಗೆ ದರ್ಶನ ಅಂದ್ರೆ ಶ್ರದ್ಧೆ ದೃಷ್ಟಿ ಯಾರದ ಭ್ರಷ್ಟದ ಅವರು ಸರ್ವಸ್ವ ಭ್ರಷ್ಟದಾರ. ಆ ಕಾರಣದಿಂದ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಆಚರಣೆಗಳನ್ನು ಮಾಡಿದ್ರೂ ಕೂಡ ಅವನಲ್ಲಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರಗಳಿಲ್ಲದೆ ಇರೋದ್ರಿಂದ ಅವನು ಮಿಥ್ಯಾದೃಷ್ಟಿನೇ ಇದ್ದಾನ ಮತ್ತು ನಿಶ್ಚಾರಿತ್ರನೇ ಇದ್ದಾನ. ಎಲ್ಲ ಚಾರಿತ್ರ ಧಾರಣ ಮಾಡಿದ್ರೂ ಕೂಡ ಚಾರಿತ್ರದಿಂದ ಶೂನ್ಯನೇ ಇದ್ದಾನ ಅನ್ನುವಂಥ ಮಾತು 273ನೇ ಗಾಥೆಯಲ್ಲಿ ಬಂದಿದೆ. ಹೀಗೆ ಅಭವ್ಯಗಳಿಗೂ ವ್ಯವಹಾರನಯದ ಆಶ್ರಯ ಹೇಗಿರ್ತದ ಅನ್ನೋದನ್ನು ಹೇಳಿ ಅವರಂತೂ ಮಿಥ್ಯಾದೃಷ್ಟಿಗಳಿದ್ದಾರೆ ಅನ್ನುವಂಥ ಮಾತನ್ನು 273ರಲ್ಲಿ ಹೇಳಿದರು. 274ರಲ್ಲಿ ಹೇಳ್ತಾರ ಅಭವ್ಯನಿಗೆ 11 ಅಂಗಗಳ ಜ್ಞಾನ ಇರ್ತದೆ, ಆದರೂ ಅವನಿಗೆ ಅಜ್ಞಾನಿ ಅಂತನ ಹೇಳಿದೆಯಲ್ಲ ಏಕೆ ಅನ್ನುವಂಥ ಪ್ರಶ್ನೆ ಶಿಷ್ಯ ಕೇಳ್ತಾನ. ಅದಕ್ಕೆ ಉತ್ತರವಾಗಿ 274ನೇ ಗಾಥೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಜ್ವಲಂತ ಪ್ರಶ್ನೆ ಇದು, ಎಲ್ಲರ ಮನಸ್ಸಿನೊಳಗೂ ಇರ್ತದ. ಕುಂದರ ಮುಖದಿಂದ ಇದನ್ನು ಕೇಳೋಣ. ಈ ಪ್ರಶ್ನೆಗೆ ಉತ್ತರ 274ನೇ ಗಾಥೆ. ಮೊಕ್ಕಂ ಅಸದ್ದಹಂತೋ ಅಭವಿಯ ಸತ್ತೋದುಜೋ ಅಧೀಯೇಜ ಪಾಠೋ ನ ಕರೆ ದಿಗುಣಂ ಅಸದ್ದಹಂತ ಸನಾನಂ ತೂ.
ಯಾವ ಮೋಕ್ಷದ ಶ್ರದ್ಧೆ ಇಲ್ಲದ ಅಭವ್ಯ ಜೀವ ಶಾಸ್ತ್ರಗಳೆನಿತೋದಿದರೂ ಅವನಿಗೆ ಜ್ಞಾನದ ಶ್ರದ್ಧೆ ಇಲ್ಲದದರಿಂದ ಆ ಪಾಠನ ಗುಣಕಾರಿಯಾಗದು. ಬಹಳ ಸ್ವಚ್ಛ, ಬಹಳ ಸುಂದರವಾಗಿ ಹೇಳಿದಾರ. 274ನೇ ಗಾಥೆ. ಬಹಳಷ್ಟು ಜನರಿಗೆ ಇದು ಪ್ರಶ್ನೆ ಇರ್ತದೆ. ಎಲ್ಲ ಜ್ಞಾನ ಇದ್ರೂ ಕೂಡ ಮಿಥ್ಯಾದೃಷ್ಟಿ ಹೆಂಗ, ಅದನ್ನು ಹೇಳ್ತಾ ಇದ್ದಾರೆ. ಅಜ್ಞಾನಿ ಅಭವ್ಯನಿಗೆ 11 ಅಂಗಗಳ ಜ್ಞಾನ ಇದ್ರೂ ಕೂಡ ಅಜ್ಞಾನಿ ಅಂತೇಳಿ ಯಾಕೆ ಕರೀತಾರ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಈ ಗಾಥಾ ಸೂತ್ರವನ್ನು ಹೇಳ್ತಾರೆ ನೋಡಿ. ಮೊಕ್ಕಂ ಅಸದ್ದಹಂತೋ, ಮೋಕ್ಷದ ಶ್ರದ್ಧೆಯನ್ನು ಮಾಡದಿರುವ, ಜೋ ಅಭವೀಯ ಸತ್ತೋ, ಯಾವ ಅಭವ್ಯ ಜೀವಿದ್ದಾನ ಅವನು, ದೂ ಅಧಿಯಜ್ಜ, ಶಾಸ್ತ್ರವನ್ನಂತೂ ಓದ್ತಾನ, ಶ್ರದ್ಧೆ ಇಲ್ಲ ಆದ್ರೆ ಅಧ್ಯಯನ ಮಾಡ್ತಾನ. ಅಭವ್ಯದ್ದಾನ, ಅಧ್ಯಯನ ಮಾಡ್ತಾನೆ, ಶಾಸ್ತ್ರಗಳನ್ನು ಓದ್ತಾನ, ಆದರೆ ನಾನಂ ಅಸದ್ದ ಹಂತಸ, ಜ್ಞಾನದ ಶ್ರದ್ಧೆ ಇಲ್ಲ. ಮೋಕ್ಷ ಬೇಕಾಗ್ಯದ, ಮೋಕ್ಷದ ಶ್ರದ್ಧೆ ಇಲ್ಲ. ಶಾಸ್ತ್ರವನ್ನ ಓದ್ತಾರ, ಜ್ಞಾನದ ಶ್ರದ್ಧೆ ಇಲ್ಲ. ಅವನಿಗೆ ಶಾಸ್ತ್ರ ಪಠನ ಏನಾಗೋದಿಲ್ಲ ಅಂದ್ರೆ ಗುಣಕಾರಿ ಆಗೋದಿಲ್ಲ, ಗುಣದಾಯಕ ಆಗೋದಿಲ್ಲ. ಆ ಕಾರಣದಿಂದ ಅವನಿಗೆ ಅಜ್ಞಾನಿ ಅಂತ ಹೇಳ್ತಾರ. ತಿಳಿತಾ? ಇದು ಬಹಳ ಸಿಂಪಲ್ ಇದೆ. ಮೊದಲಂತೂ ಅಭವ್ಯ ಜೀವ ಶುದ್ಧ ಜ್ಞಾನಮಯವಾದಂಥ ಆತ್ಮನ ಜ್ಞಾನದಿಂದ ಏನಿದ್ದಾನಂತಂದ್ರೆ ಶೂನ್ಯದಾನ. ಆ ಕಾರಣದಿಂದ ಮೋಕ್ಷದ ಶ್ರದ್ಧೆನೂ ಅವನಿಗಿಲ್ಲ. ಅದಕ್ಕಾಗಿ ಅವನು ಜ್ಞಾನದ ಶ್ರದ್ಧೆನೂ ಇಲ್ಲ. ಮತ್ತು ಜ್ಞಾನದ ಶ್ರದ್ಧೆ ಮಾಡದೆ ಅವನ ಆಚಾರಾಂಗ ಮೊದಲಾದ 11 ಅಂಗಗಳ ರೂಪವಾಗಿರತಕ್ಕಂಥ ಶ್ರುತವನ್ನು ಓದ್ತಾ ಇದ್ರೂ ಕೂಡ ಶಾಸ್ತ್ರ ಪಠನದ ಯಾವ ಗುಣ ಇದೆ ಅದರ ಅಭಾವದ ಕಾರಣದಿಂದ ಅವನು ಜ್ಞಾನಿಯಾಗಿಲ್ಲ. ಯಾಕಂದ್ರೆ ಶಾಸ್ತ್ರ ಪಠಣದ ಫಲ ಸಿಗಬೇಕಾಗಿತ್ತಲ್ಲ, ಅದು ಸಿಗೋದನೇ ಇಲ್ಲ ಅವನಿಗೆ. ಯಾಕಂದ್ರೆ ಅದರದ ನಿಜವಾದ ಜ್ಞಾನನೇ ಇಲ್ಲ. ಯಾವುದು ಭಿನ್ನ ವಸ್ತುಭೂತಿರ್ತಕ್ಕಂಥ ಜ್ಞಾನಮಯ ಆತ್ಮನ ಜ್ಞಾನ ಇದೆ, ಭಿನ್ನ ವಸ್ತುಭೂತದ ಜ್ಞಾನಮಯವಾದಂಥ ಜ್ಞಾನ ಇದೆ, ಆತ್ಮನ ಜ್ಞಾನ ಇದೆ, ಅದು ಶಾಸ್ತ್ರ ಪಠಣದ ಗುಣವಾಗಿದೆ. ಅದರ ಪ್ರಾಪ್ತಿಯಾಗೋದ ಶಾಸ್ತ್ರ ಪಠಣದ ಗುಣ ಇದೆ. ಮತ್ತು ಅದಂತೂ ಅದು ಹೆಂಗದ, ಶುದ್ಧಾತ್ಮ ಜ್ಞಾನಂತೂ ಭಿನ್ನ ವಸ್ತುಭೂತ ಜ್ಞಾನದ ಶ್ರದ್ಧೆ ಮಾಡದಿರುವಂಥ, ಅದು ಹೆಂಗೈತಪ್ಪ, ಭಿನ್ನ ವಸ್ತುಭೂತವಾದಂಥ ಯಾವ ಜ್ಞಾನಿದೆ ಅದರ ಶ್ರದ್ಧೆನೇ ಮಾಡಂಗಿಲ್ಲ ಇವ. ಮಾಡದೇ ಇರುವಂಥ ಅಭವ್ಯನ ಶಾಸ್ತ್ರ ಪಠನದಿಂದ ಮಾಡಲಾಗುವುದಿಲ್ಲ. ಅಂದ್ರೆ ಶಾಸ್ತ್ರ ಪಠನ ಅವನಿಗೆ ಶುದ್ಧಾತ್ಮನ ಜ್ಞಾನವನ್ನು ಮಾಡಿಸೋದನೇ ಇಲ್ಲ. ಯಾಕಂದ್ರೆ ಅದರ ಶ್ರದ್ಧೆನೇ ಇಲ್ಲ ಅಂದ್ರೆ ಜ್ಞಾನ ಹೆಂಗಾಗುವುದು. ಅದಕ್ಕಾಗಿ ಅವನಿಗೆ ಶಾಸ್ತ್ರ ಪಠಣದ ಗುಣದ ಅಭಾವವಿದೆ. ಹೀಗಾಗಿ ಶಾಸ್ತ್ರ ಪಠಣದಿಂದ ಫಲ ಏನು ಬೇಕಲ್ಲ ಅದು ಇಲ್ಲ, ಅದಕ್ಕೆ ಅದರ ಫಲದ ಅಭಾವಿದೆ. ಅದಕ್ಕಾಗಿ ಅವನ ಜ್ಞಾನ ಶ್ರದ್ಧೆಗಳ ಅಭಾವದ ಕಾರಣವಾಗಿ ಅಜ್ಞಾನಿಯಾಗಿಯೇ ಇದ್ದಾನ ಅಭವ್ಯ ಅನ್ನುವಂಥ ಮಾತಿದೆ. ಅಭವ್ಯ ಜೀವ 11 ಅಂಗಗಳನ್ನು ಓದಿದರೂ ಕೂಡ ಅವನಿಗೆ ಶುದ್ಧಾತ್ಮನ ಜ್ಞಾನ ಶ್ರದ್ಧೆ ಇರೋದಿಲ್ಲ. ಅದಕ್ಕೆ ಶಾಸ್ತ್ರ ಪಠನ ಅವನಿಗೆ ಗುಣಕಾರಿ ಆಗಲಿಲ್ಲ. ಅದಕ್ಕಾಗಿ ಅವನು ಅಜ್ಞಾನಿಯಾಗಿಯೇ ಇದ್ದಾನ ಅನ್ನುವಂಥ ಮಾತು 275ನೇ ಗಾಥೆಯೊಳಗ ನಾವು ಏನು ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. 274ನೇ ಗಾಥೆಯನ್ನು ನೋಡಿದ್ವಿ. 275 ಏನು ನೋಡೋದಿದೆ ನೋಡಿ. ಈ ರೀತಿ ಅಭವ್ಯನಿಗೆ ಏನು ಹೇಳಿದ್ರು ಅಂತಂದ್ರೆ 11 ಅಂಗೆಲ್ಲ ಓದಿದ, ಶುದ್ಧಾತ್ಮನ ಶ್ರದ್ಧೆ ಅವನಿಗೆ ಆಗಲಿಲ್ಲ. ಅದರಿಂದ ಶಾಸ್ತ್ರ ಪಠನವೇ ಅವಂಗ ಲಾಭವನ್ನು ಮಾಡಲಿಲ್ಲ, ಗುಣಕಾರಿ ಆಗಲಿಲ್ಲ. ಅದಕ್ಕಾಗಿ ಅವ ಅಜ್ಞಾನಿನೇ ಇದ್ದಾನೆ. ಇನ್ನು ಅಭವ್ಯನಿಗೆ ಧರ್ಮದ ಶ್ರದ್ಧೆ ಅಂತೂ ಇರ್ತದ, ಆದ್ರೆ ಅವನಿಗೆ ಶ್ರದ್ಧೆ ಇರುವುದಿಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಶಿಷ್ಯ ಪ್ರಶ್ನೆ ಮಾಡಿದ. ಅಭವ್ಯಗೆ ಧರ್ಮದ ಮೇಲೆ ಶ್ರದ್ಧೆ ಅದ, ಆದ್ರೆ ಅವಂಗ ಧರ್ಮದ ಮೇಲೆ ಶ್ರದ್ಧೆ ಇಲ್ಲ ಅಂತ ಯಾಕೆ ಹೇಳ್ತೀರಿ ಈ ಪ್ರಶ್ನೆ ಮಾಡಿದ. ಅವಾಗ 275ನೇ ಗಾಥೆ ಅವತರಿಸಲ್ಪಡ್ತದ. 275ರೊಳಗೆ ಏನು ಹೇಳ್ತಾರೆ ನೋಡೋಣ. ಬಹಳ ಸುಂದರ ಇದೆ. ಸದ್ದಹದಿಯ ಪತ್ತೇದಿಯ ರೋಚೇದಿಯತಃ ಪುನೋ ಯಫಾಸೇದಿ ಧಮ್ಮಂ ಭೋಗ ನಿಮಿತ್ತಂ ನದು ಸೋಕಮ್ಮಖಯ ನಿಮಿತ್ತಂ. ಅವನು ಧರ್ಮದ ಶ್ರದ್ಧೆ ಪ್ರತೀತಿ ಅಭಿರುಚಿ ಮೇನ್ ಸ್ಪರ್ಶ ಮಾಡುವನಾದರೆ
ಅವನು ಭೋಗ ನಿಮಿತ್ತ ಧರ್ಮವನಲ್ಲದೆ ಕರ್ಮಕ್ಷಯ ನಿಮಿತ್ತ ರೂಪವಲ್ಲ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕುಂದುರ್ದು ಬಹಳ ಅದ್ಭುತ ಉಪಕಾರ ಈ ಪಂಚಮ ಕಾಲದ ಎಲ್ಲ ಜೀವರುಗಳ ಮೇಲಿದೆ. ನೋಡಿ ಏನು ಹೇಳಿದ್ರು. ಅಭವ್ಯನಿಗೆ ಧರ್ಮದ ಶ್ರದ್ಧೆ ಇರ್ತದ, ಆದ್ರೆ ನೀವು ಶ್ರದ್ಧೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಯಾಕಂತ ಪ್ರಶ್ನೆ ಕೇಳಿದಾಗ ಆಚಾರ್ಯ ದೇವ ಹೇಳ್ತಾರೆ, ಸೋ ಭೋಗ ನಿಮಿತ್ತಂ ಧಮ್ಮಂ. ಅವನು ಅಂದ್ರೆ ಅಭವ್ಯ ಜೀವ ಭೋಗದ ನಿಮಿತ್ತ ರೂಪವಾದಂತಹ ಧರ್ಮದ ಸದ್ದಹದಿ ಶ್ರದ್ಧೆಯನ್ನ ಮಾಡ್ತಾನ. ಏನು ವಿಚಿತ್ರದಪ್ಪ. ಧರ್ಮವನ್ನ ಮಾಡಬೇಕಾದ್ರ ಅಲೌಕಿಕ ಸುಖ ಮೋಕ್ಷ ಸುಖದಕ್ಕಾಗಿ ಧರ್ಮವನ್ನ ಆಚರಣೆ ಮಾಡಬೇಕು ಮತ್ತು ಧರ್ಮದ ಫಲಾನು ಕೂಡ ಮೋಕ್ಷ ಇದೆ. ಆದ್ರೆ ಧರ್ಮವನ್ನ ಯಾಕೆ ವಿಚಾರ ಮಾಡ್ತಾ ಇದ್ದಾನ, ಧರ್ಮವನ್ನ ಯಾಕೆ ಆಚರಿಸ್ತಾ ಇದ್ದಾನ, ಯಾಕೆ ಅದ್ರ ಮೇಲೆ ಶ್ರದ್ಧೆ ಮಾಡಿದಾನಂದ್ರೆ ಭೋಗದ ನಿಮಿತ್ತ ರೂಪವಾದ ಧರ್ಮದ ಶ್ರದ್ಧೆಯನ್ನು ಮಾಡುತ್ತಾನೆ. ಭೋಗಾಭಿಲಾಸೆಯನ್ನು ಇಟ್ಟುಕೊಂಡ ಧರ್ಮ ಶ್ರದ್ಧೆ ಮಾಡ್ತಾನ, ಅದರದೇ ಪ್ರತೀತಿ ಮಾಡ್ತಾನ, ಅದರದೇ ಅಭಿರುಚಿ ಮಾಡ್ತಾನ ಮತ್ತು ಅದರ ಆಚರಣೆಯನ್ನೇ ಮಾಡ್ತಾನ. ಅದು ಕರ್ಮಕ್ಷಯಕ್ಕೆ ನಿಮಿತ್ತ ರೂಪವಾದಂಥ ಧರ್ಮವನ್ನಲ್ಲ. ಅಂದ್ರೆ ಕರ್ಮಕ್ಷಯಕ್ಕೆ ನಿಮಿತ್ತ ರೂಪವಾದಂಥ ಧರ್ಮದ ಶ್ರದ್ಧೆ ಅವು ಮಾಡೋದಿಲ್ಲ, ಅದರ ಪ್ರತೀತಿ ಮಾಡೋದಿಲ್ಲ, ಅದರ ಅಭಿರುಚಿನೂ ಮಾಡೋದಿಲ್ಲ, ಅದರ ಸ್ಪರ್ಶನವೂ ಕೂಡ ಅವನಿಂದ ಆಗೋ ಸಾಧ್ಯತೆ ಇಲ್ಲ. ಆ ಕಾರಣದಿಂದ ಅವ ಏನ್ ಹೇಳಿದ್ರು ಅಂತಂದ್ರೆ ಅವನಿಗೆ ಧರ್ಮದ ಶ್ರದ್ಧೆ ಇರೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಭೋಗದ ಅಪೇಕ್ಷೆಯನ್ನು ಇಟ್ಟುಕೊಂಡ ಶ್ರದ್ಧೆ ಮಾಡ್ತಿದ್ದ ಅಂತಂದ್ರ ಅದು ಏನಲ್ಲ ಅಂತಂದ್ರೆ ನಿಜವಾಗಿ ಅದು ಪ್ರತೀತಿನೂ ಅಲ್ಲ, ಅಭಿರುಚಿನೂ ಅಲ್ಲ, ಆಚರಣೆಯೂ ಕೂಡ ಅಲ್ಲ, ಅದು ಕರ್ಮಕ್ಷಯಕ್ಕೆ ಆಗೋಂಥ ಮಾರ್ಗನೇ ಅಲ್ಲ. ಅದಕ್ಕದು ಧರ್ಮ ಅಲ್ಲವೇ ಅಲ್ಲ. ಕರ್ಮಕ್ಷಯಕ್ಕೆ ನಿಮಿತ್ತ ರೂಪವಾದಂಥ ಧರ್ಮದ ಶ್ರದ್ಧೆಯು ಮಾಡೋದನ್ನ ಇಲ್ಲ, ಅದರ ಪ್ರತೀತಿ ಇಲ್ಲ, ಅದರ ಅಭಿರುಚಿ ಇಲ್ಲ. ಹೀಗಾಗಿ ಅಲ್ಲೇನದಪ್ಪ ಅಂತಂದ್ರೆ ಅವನಿಗೆ ಧರ್ಮದ ಶ್ರದ್ಧೆ ಇಲ್ಲ ಅನ್ನುವಂಥ ಮಾತನ್ನ 275ನೇ ಗಾಥೆಯೊಳಗೆ ಹೇಳಿದರು. ಇದೇ ಮುಖ್ಯ ಕಾರಣ. ಅಭವ್ಯನಿಗೆ ಭೇದಜ್ಞಾನ ಆಗುವ ಯೋಗ್ಯತೆನೇ ಇರೋದಿಲ್ಲಲ್ಲ. ಅವಂಗ ಅಭವ್ಯ ಎಂದಿದ್ದಾರೆ, ಇದರ ಸಲುವಾಗಿನ ಆ ಯೋಗ್ಯತೆನೇ ಇಲ್ಲ. ಅವ ಕರ್ಮ ಫಲಚೇತನವನ್ನು ತಿಳಿತಾನ, ಆದ್ರೆ ಜ್ಞಾನ ಚೇತನವನ್ನು ಏನ್ ಮಾಡೋದಿಲ್ಲ ಅಂದ್ರೆ ತಿಳಿಯೋದಿಲ್ಲ. ಕರ್ಮ ಚೇತನವನ್ನ ತಿಳಿತಾ ಇದ್ದಾನ, ಆದ್ರೆ ಕರ್ಮಚೇತನವನ್ನಂದ್ರೆ ಪುದ್ಗಲವನ್ನ ಪರವನ್ನ ತಿಳಿತಾ ಇದ್ದಾನ ಹೊರತಾಗಿ ತನ್ನನ್ನ ಏನು ಮಾಡ್ತಾ ಇಲ್ಲ, ಜ್ಞಾನ ಚೇತನ ತಿಳಿಯೋದಿಲ್ಲ. ಅದಕ್ಕಾಗಿ ಅವನಿಗೆ ಶುದ್ಧಾತ್ಮನಿಗೆ ಸಂಬಂಧಿಸಿರತಕ್ಕಂಥ ಧರ್ಮದ ಶ್ರದ್ಧೆ ಆಗೋ ಸಾಧ್ಯತೆ ಇಲ್ಲ. ಅವ ಶುಭ ಕರ್ಮಗಳಿಗೇನೆ ಧರ್ಮ ಅಂತ ಹೇಳಿ ತಿಳ್ಕೊಂಡು ಅದರ ಶ್ರದ್ಧೆ ಮಾಡ್ತಾ ಇರೋದ್ರಿಂದ ಅದರ ಫಲಸ್ವರೂಪವಾಗಿ ಗ್ರೈವೇಕದವರೆಗೂ ಹೋಗ್ತಾನೆ. ಮುನಿವ್ರತಧಾರ ಅನಂತ ಬಾರ್ ಗ್ರೈವಕ ಉಪಜಾಯೋ ಪೈ ನಿಜ ಆತ್ಮ ಜ್ಞಾನ ಬಿನಾ ಸುಖ ಲೇಶನ ಪಾಯೋ. ಅದಕ್ಕೆ ಗ್ರೈವೇಕದವರೆಗೂ ಕೂಡ ಅವ ಏನಾಗ್ತಾನಪ್ಪ ಅಂತಂದ್ರೆ ಹೋಗ್ತಾನ ಶ್ರದ್ಧೆ ಮಾಡಿ. ಯಾವ ಶ್ರದ್ಧೆ? ಶುಭ ಕರ್ಮಗಳಿಗೇನೆ ಧರ್ಮ ಅಂತೇಳಿ ತಿಳ್ಕೊಂಡು ಅವುಗಳದ್ದು ಶ್ರದ್ಧಾ ಮಾಡಿ ಅದರ ಫಲಸ್ವರೂಪವಾಗಿ ನವ ಗ್ರೈವೇಕದ ತನಕ ಹೋಗ್ತಾನ. ಭೋಗಗಳನ್ನ ಪ್ರಾಪ್ತ ಮಾಡ್ಕೊಳ್ತಾನ, ಆದರೆ ಕರ್ಮಗಳ ನಾಶ ಆಗಲಿಲ್ಲ. ಹೀಗೆ ಸತ್ಯಾರ್ಥದ ಶ್ರದ್ಧೆ ಇಲ್ಲದಿರೋದ್ರಿಂದ ಅದಕ್ಕೆ ಶ್ರದ್ಧೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ ಅದೇನಿಲ್ಲ ಅಂತಂದ್ರೆ ನಿಜವಾಗಿ ಅವನ ಶ್ರದ್ಧೆ ಯಥಾರ್ಥವಾದದ್ದು ಅಲ್ಲ, ಅಭವ್ಯನ ಶ್ರದ್ಧೆ ಯಥಾರ್ಥ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದರು. ಅದಕ್ಕೆ ನಿಶ್ಚಯ ನಯದ ಮುಖಾಂತರ ವ್ಯವಹಾರದ ನಿಷೇಧ ಏನಿದೆ ಅಂತಂದ್ರೆ ಯೋಗ್ಯದೆ ಅನ್ನುವಂಥ ಮಾತನ್ನು ಕೂಡ ಇಲ್ಲೇನಾಗ್ತದ ಅಂತಂದ್ರೆ ಬರ್ತದ. ಏವಂ ಸತೀಶು ನಿಶ್ಚಯ ನಯಶ್ಚ ವ್ಯವಹಾರ ನಯ ಪ್ರತಿಷೇಧೋ ಯುಜ್ಜತ್ ಏವ. ಈ ಪ್ರಕಾರ ನಿಶ್ಚಯ ನಯದ ಮುಖಾಂತರ ವ್ಯವಹಾರ ನಯದ ನಿಷೇಧ ಏನಿದೆ ಅಂದ್ರೆ ಯೋಗ್ಯದೆ ಅನ್ನುವಂಥ ಸಂಗತಿನೂ ಕೂಡ 275ನೇ ಗಾಥೆಯೊಳಗೆ ಬಂತು. ಈಗ ಈ ಸಂಚಿಕೆಯ ಕೊನೆಯ 2 ಗಾಥೆಗಳನ್ನು ನಾವು ಏನ್ ನೋಡೋದಿದೆ. ನಿಶ್ಚಯ ನಯದ ಮುಖಾಂತರ ನಿಷೇಧ್ಯವಾದ ವ್ಯವಹಾರ ನಯದ ನಿಷೇಧಕವಾಗಿರತಕ್ಕಂಥ ನಿಶ್ಚಯ ನಯ, ಇವೆರಡೂ ನಯಗಳೇ ಇದ್ದಾವ. ಹೀಗಿವೆ, ಇವೆರಡೂ ನಯಗಳೇ ಹೇಗಿವೆ ಅನ್ನುವಂಥದ್ದು ಪ್ರಶ್ನೆನೂ ಉತ್ಪನ್ನ ಆಗ್ತದೆ. ಆದ್ದರಿಂದ ವ್ಯವಹಾರ ಮತ್ತು ನಿಶ್ಚಯದ ಸ್ವರೂಪಗಳನ್ನ 276 ಮತ್ತು 277ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ. ಈ ಸಂಚಿಕೆ ಈ ಕೊನೆ 2 ಗಾಥೆಗಳನ್ನು ನಾವು ಏನ್ ನೋಡೋದಿದೆ. ಮೊದಲು ಅವುಗಳ ಪಾಠ ಮಾಡೋಣ, ಆಮೇಲೆ ಅರ್ಥವನ್ನ ನೋಡೋಣ. ಆಯಾರಾದೀನಾನಂ ಜೀವಾದಿದನ್ಸನಂ ಚ ವಿನ್ನೇಯಂ ಛಜ್ಜೀವನಿಕಂ ಚ ತಹಾ ಭನದಿ ಚರಿತ್ತಂ ತು ವ್ಯವಹಾರೋ
ಆದಾಕುಮಜ್ಜನಾನಂ ಆದಾಮೇ ದನ್ಸನಂ ಚರಿತ್ತಂ ಚ ಆದಾಪಚ್ಚಕ್ಖಾಣಂ ಆದಾಮೇ ಸಂವರೋ ಜೋಗೋ ಆಚಾರಾಂಗಾದಿ ಶಾಸ್ತ್ರಜ್ಞಾನ ಜೀವಾದಿ ತತ್ವದರ್ಶನವೆಂದರಿಯುವುದ ಜೀವಾದಿ ತತ್ವದರ್ಶನವೆಂದರಿಯುವುದಂತೆ ಪ್ರಚುರ ಷಟ್ ಜೀವನಿಕಾಯ ಚಾರಿತ್ರವೆಂದು ವ್ಯವಹಾರನಯ ಹೇಳುವುದು. ಎನ್ನಾತ್ಮನೆ ನಿಶ್ಚಯದಿ ಜ್ಞಾನವಿದೆ, ಎನ್ನಾತ್ಮನವೇ ದರ್ಶನ ಚಾರಿತ್ರವಾಗಿದೆ, ಎನ್ನಾತ್ಮನವೇ ಪ್ರತ್ಯಾಖ್ಯಾನ, ಮೇನ್ಯನ್ನಾತ್ಮನವೇ ಸಂವರ ಯೋಗಗಳಾಗಿದೆ. ನೋಡಿ, ಬಹಳ ಅದ್ಭುತವಾದಂಥ ಗಾಥೆಗಳಿದ್ದಾವೆ. ಎರಡು ಗಾಥೆಗಳು ನಿಶ್ಚಯ ಮತ್ತು ವ್ಯವಹಾರದ ಸ್ವರೂಪಗಳನ್ನು ತಿಳಿಸ್ತಕ್ಕಂಥವುಗಳಿದ್ದಾವೆ. ಬಹಳ ಸ್ವಚ್ಛ, ಬಹಳ ಸುಂದರ, ಸ್ಪಷ್ಟತೆಯಿಂದ ಕೂಡಿರತಕ್ಕಂಥವುಗಳಿದ್ದಾವೆ. ಲಕ್ಷ ಕೊಟ್ಟು ಕೇಳಬೇಕಾಗ್ತದೆ. ನೋಡಿ, ಆಚಾರಾಂಗ ಮೊದಲಾದ ಶಾಸ್ತ್ರಗಳು, ಆಯಾರಾದಿ ನಾನಂ ಅಂದ್ರೆ ಶಾಸ್ತ್ರಗಳು, ಜ್ಞಾನ ಇವೆ. ಜೀವಾದಿ ದನ್ಸನಂ ವಿನ್ನೇಯಂ ಚ, ಜೀವ ಮೊದಲಾದ ತತ್ವಗಳು ದರ್ಶನ ಅಂಥೇಳಿ ತಿಳಿಬೇಕು. ಹಾಗೂ ಚಜ್ಜೀವನಿಕಂ ಷಟ್ಕಾಯ ಜೀವಗಳ ಸಮೂಹವು ಚಾರಿತ್ರವಿದೆ. ಚರಿತ್ತಂ ತಹಾತು ಹೀಗಂತೂ ವ್ಯವಹಾರೋ ಬನದಿ ವ್ಯವಹಾರನಯವು ಹೇಳುತ್ತದೆ. ಆಚಾರಾಂಗ ಮೊದಲಾದ ಶಾಸ್ತ್ರಗಳು ಜ್ಞಾನದವ, ತತ್ವಗಳು ಇವು ದರ್ಶನ ಇದ್ದಾವ, ಷಟ್ಕಾಯ ಜೀವಗಳ ಸಮೂಹ ಇದು ಚಾರಿತ್ರ ಇದೆ. ಹೀಗೆ ವ್ಯವಹಾರನಯ ಏನ್ ಮಾಡ್ತಂದ್ರೆ ಕಥನ ಮಾಡ್ತದೆ. ಇನ್ನು ನಿಶ್ಚಯದಿಂದ ಮಜ್ಜ ಆದಾ ನಾನಂ ಮೇ ಆದಾ ದನ್ಸನಂ ಚರಿತ್ತಂ ಚ, ನಿಶ್ಚಯದಿಂದ ನನ್ನ ಆತ್ಮನೇ ಜ್ಞಾನ ಆಗಿದ್ದಾನ, ನನ್ನ ಆತ್ಮನೇ ದರ್ಶನ ಮತ್ತು ಚಾರಿತ್ರ ಆಗಿದ್ದಾನ, ನನ್ನ ಆತ್ಮನೇ ಪ್ರತ್ಯಾಖ್ಯಾನನಾಗಿದ್ದಾನ, ನನ್ನ ಆತ್ಮನೇ ಸಂವರ ಮತ್ತು ಯೋಗವಾಗಿದ್ದಾನೆ, ಸಮಾಧಿ ಮತ್ತು ಧ್ಯಾನವೂ ಕೂಡ ನನ್ನ ಆತ್ಮನೇ ಆಗಿದ್ದಾನ ಅನ್ನುವಂಥ ಮಾತನ್ನ ನಿಶ್ಚಯನಯ ಹೇಳುತ್ತದೆ. ಆಚಾರಾಂಗ ಮೊದಲಾದ ಶಬ್ದಶ್ರುತ ಜ್ಞಾನಿದೆ, ಯಾಕಂದ್ರೆ ಅದು ಜ್ಞಾನಕ್ಕೆ ಆಶ್ರಯದ. ಜೀವಾದಿ ನವಪದಾರ್ಥಗಳು ದರ್ಶನ ಆಗ್ಯಾವ, ಯಾಕಂದ್ರೆ ಅವು ನವಪದಾರ್ಥಗಳು ದರ್ಶನಕ್ಕೆ ಆಶ್ರಯ ಆಗಿದಾವ. ಷಟ್ ಜೀವನಿಕಾಯ ಚಾರಿತ್ರ ಇದೆ, ಯಾಕಂದ್ರೆ ಅದು ಷಟ್ಕಾಯ ಜೀವನಿಕಾಯ ಚಾರಿತ್ರದ ಆಶ್ರಯ ಇದೆ. ಹೀಗೆ ಇದೆಲ್ಲ ವ್ಯವಹಾರ ಇದೆ. ಇನ್ನು ಶುದ್ಧಾತ್ಮನೇ ಜ್ಞಾನ ಇದ್ದಾನೆ, ಯಾಕಂದ್ರೆ ಅವನು ಶುದ್ಧಾತ್ಮನು ಜ್ಞಾನಕ್ಕೆ ಆಶ್ರಯ ಇದ್ದಾನೆ. ಶುದ್ಧಾತ್ಮನೇ ದರ್ಶನ ಇದ್ದಾನೆ, ಆ ದರ್ಶನಕ್ಕೂ ಆಶ್ರಯ ಇದ್ದಾನೆ. ಶುದ್ಧಾತ್ಮನೇ ಚಾರಿತ್ರ ಇದ್ದಾನೆ, ಚಾರಿತ್ರಕ್ಕೂ ಕೂಡ ಅವನೇ ಆಶ್ರಯನಿದ್ದಾನ. ಹೀಗೆ ಶುದ್ಧ ನಿಶ್ಚಯನಯವಿದೆ. ಆಯ್ತಾ? ಎರಡು ಆಯ್ತು, ಒಂದು ವ್ಯವಹಾರನಯ ಆಯ್ತು, ಒಂದು ನಿಶ್ಚಯನಯ ಆಯ್ತು. ಇವುಗಳಲ್ಲಿ ವ್ಯವಹಾರನಯ ಪ್ರತಿಷೇಧ್ಯವಿದೆ. ಯಾಕ? ಆಚಾರಾಂಗ ಮೊದಲಾದವನ್ನು ಜ್ಞಾನಾದಿಗಳಿಗೆ ಆಶ್ರಯವೆಂದು ಹೇಳುವುದು ಅನೇಕಾಂತಿಕವಿದೆ. ಇದು ವ್ಯಭಿಚಾರಯುಕ್ತವಾಗಿದೆ. ಅನೈಕಾಂತಿಕ ಅಂದ್ರೆ ಶಬ್ದಶ್ರುತ ಮೊದಲಾದವನ್ನು ಜ್ಞಾನಾದಿಗಳಿಗೆ ಆಶ್ರಯ ಸ್ವರೂಪ ಇದೆ ಅಂತ ಹೇಳೋದು ನಂಬುವುದಲ್ಲಿ ಈ ಪ್ರಕಾರ ನಾವು ನಂಬಿದ್ವಿ ಅಂದ್ರೆ ಅಲ್ಲಿ ವ್ಯಭಿಚಾರ ಬರ್ತದ. ಅಂದ್ರ ಶಬ್ದ ಶ್ರುತಾದಿಗಳಿದ್ದರೂ ಜ್ಞಾನಾದಿಗಳು ಇರುವುದೂ ಇಲ್ಲ. ಅದಕ್ಕಾಗಿ ವ್ಯವಹಾರನಯ ಏನಿದೆ ಅಂದ್ರೆ ಪ್ರತಿಷೇಧ್ಯವಿದೆ. ಮತ್ತು ನಿಶ್ಚಯನಯ ವ್ಯವಹಾರನಯದ ಪ್ರತಿಷೇಧಕ ಇದೆ. ನಿಶ್ಚಯನಯ ವ್ಯವಹಾರವನ್ನ ಏನ್ ಮಾಡ್ತಂತಂದ್ರ ಅದು ಪ್ರತಿಷೇಧ್ಯ ಮಾಡ್ತದ, ಅಂದ್ರೆ ಪ್ರತಿಷೇಧಕ್ಕಾಗಿ ಹೋಯ್ತು ನಿಶ್ಚಯನಯ. ಏಕೆಂದ್ರೆ ಶುದ್ಧಾತ್ಮನೊಡನೆ ಜ್ಞಾನಾದಿಗಳ ಆಶ್ರಯತನ ಏಕಾಂತಿದೆ. ಶುದ್ಧಾತ್ಮನೊಡನೆ ಜ್ಞಾನಾದಿಗಳ ಆಶ್ರಯವಿದೆ ಅಂಥೇಳಿ ಏನು ಮನ್ನಿಸ್ತೀವಲ್ಲ, ಅಲ್ಲಿ ವ್ಯಭಿಚಾರ ದೋಷ ಇಲ್ಲ. ಯಾಕಂದ್ರೆ ಶುದ್ಧ ಆತ್ಮ ಎಲ್ಲಿರ್ತಾನೋ ಅಲ್ಲಿ ಜ್ಞಾನ ದರ್ಶನ ಚಾರಿತ್ರಗಳು ಇದ್ದೇ ಇರ್ತಾವ. ಈ ಮಾತನ್ನ ಕಾರಣ ಸಹಿತವಾಗಿ ಸ್ಪಷ್ಟಪಡಿದಾರ. ತಿಳಿತಾ? ಅಂದ್ರೆ ಜ್ಞಾನಾದಿಗಳು ಜ್ಞಾನ ದರ್ಶನ ಚಾರಿತ್ರ ಇವುಗಳದ್ದು ಏನು ಸ್ವರೂಪ ಇದೆ, ವ್ಯವಹಾರದಿಂದ ಏನಿದೆ, ನಿಶ್ಚಯದಿಂದ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪ ಇದರ ಬಗ್ಗೆ ವಿಶ್ಲೇಷಣೆ ಇದೆ, ಸ್ವಲ್ಪ ನೋಡೋಣ. ಬಹಳ ಸುಂದರ ಇದ್ದಂಥ ವಿಷಯ ಇದೆ ಇದು. ಈ ಸಂಚಿಕೆಯ ಕೊನೆಯ ಒಂದು ಪ್ರಕರಣವನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಆಚಾರಾಂಗ ಮೊದಲಾದ ಶಬ್ದಶ್ರುತ ಏಕಾಂತದಿಂದ ಜ್ಞಾನಕ್ಕೆ ಆಶ್ರಯ ಇಲ್ಲ.
ಯಾಕಂದ್ರೆ ಅಂದ್ರೆ ಶಬ್ದಶ್ರುತದ ಸದ್ಭಾವದೊಳಗೂ ಕೂಡ ಅಭವ್ಯನಿಗೆ ಶುದ್ಧ ಆತ್ಮನ ಅಭಾವದ ಕಾರಣದಿಂದ ಜ್ಞಾನದ ಅಭಾವ ಇರ್ತದೆ. ಶಬ್ದಶ್ರುತ ಇದೆ, ಆದ್ರೆ ಭಾವ ರೂಪ ಇರತಕ್ಕಂಥ ಶುದ್ಧಾತ್ಮಂದ ಏನಿಲ್ಲ ಅಂತಂದ್ರೆ ಅವನಿಗೆ ಜ್ಞಾನ ಇಲ್ಲ. ಹೀಗಾಗಿ ದ್ರವ್ಯಶ್ರುತ ಇದೆ, ಆದ್ರೆ ಭಾವಶ್ರುತ ಇಲ್ಲ. ಶಬ್ದಶ್ರುತ ಇದೆ, ಆದ್ರೆ ಭಾವಶ್ರುತ ಇಲ್ಲ. ಜೀವಾದಿ ನವಪದಾರ್ಥಗಳದ್ದು ದರ್ಶನಕ್ಕೆ ಆಶ್ರಯ ಆಗಿಲ್ಲ. ಯಾಕಂದ್ರೆ ಅವುಗಳ ಸದ್ಭಾವದಲ್ಲೂ ಕೂಡ ಅಭವ್ಯರಿಗೆ ಶುದ್ಧಾತ್ಮನ ಅಭಾವದ ಕಾರಣದಿಂದ ದರ್ಶನದ ಅಭಾವ ಇರ್ತದೆ. ಷಟ್ಕಾಯ ಜೀವನಿಕಾಯವೂ ಕೂಡ ಚಾರಿತ್ರಕ್ಕೆ ಆಶ್ರಯವಾಗಿಲ್ಲ. ಯಾಕಂದ್ರೆ ಅವುಗಳ ಸದ್ಭಾವಿದ್ರೂ ಕೂಡ ಅಭವ್ಯರಿಗೆ ಶುದ್ಧಾತ್ಮನ ಅನುಭವ ಆಗೋದಿಲ್ಲ. ಆ ರೀತಿ ಚಾರಿತ್ರದ ಅಭಾವ ಇರ್ತದೆ. ಹೀಗಾಗಿ ಶುದ್ಧಾತ್ಮನೇ ಜ್ಞಾನಕ್ಕೆ ಆಶ್ರಯ ಇದ್ದಾನ. ಏಕೆಂದ್ರೆ ಆಚಾರಾಂಗ ಮೊದಲಾದ ಶಬ್ದ ಶ್ರುತದ ಸದ್ಭಾವ ಇರಲಿ ಅಥವಾ ಇರದೇ ಇರಲಿ, ಶುದ್ಧಾತ್ಮನ ಸದ್ಭಾವದಿಂದ ಜ್ಞಾನದ ಸದ್ಭಾವ ಇರ್ತದೆ. ಬಹಳ ಪರ್ಫೆಕ್ಟ್ ಆದಂತ ಮಾತು. ಸ್ವಲ್ಪ ಗಮನಿಸ್ಬೇಕಿಲ್ಲಿ. ಆಚಾರಾಂಗ ಮೊದಲಾದ ಏನು ದೊಡ್ಡ ಶಬ್ದಶ್ರುತ ಇದೆ, ಆ ಶಬ್ದಶ್ರುತ ಅದರ ಸದ್ಭಾವ ಇರಲಿ ಅಥವಾ ಇರದೇ ಇರಲಿ, ಆತ್ಮನೊಳಗೆ ಜ್ಞಾನ ಇರಲಿಕ್ಕೆ ಅತ್ರದ್ದೇನು ಅವಶ್ಯಕತೆ ಇಲ್ಲ. ಅಂದ್ರೆ ಶುದ್ಧಾತ್ಮನ ಸದ್ಭಾವದಿಂದ ಜ್ಞಾನದ ಸದ್ಭಾವ ಇರ್ತದೆ. ಶುದ್ಧಾತ್ಮದನಪ್ಪ ಅಂದ್ರೆ ಜ್ಞಾನದ, ಆದ್ರೆ ಆಗಮದ ಅಂದ್ರೆ ಜ್ಞಾನದ, ಹಿಂಗೆ ಹೇಳಿಕ್ ಬರೋದಿಲ್ಲ. ತಿಳಿತಾ? ನೆಕ್ಸ್ಟ್, ಶುದ್ಧಾತ್ಮನೇ ದರ್ಶನಕ್ಕೆ ಆಶ್ರಯ ಆಗಿದ್ದಾನೆ. ಯಾಕಂದ್ರೆ ನವ ಪದಾರ್ಥಗಳ ಸದ್ಭಾವ ಇರಲಿ ಅಥವಾ ಇರದೇ ಇರಲಿ, ಆತ್ಮನ ಸದ್ಭಾವದಿಂದ ದರ್ಶನದ ಸದ್ಭಾವ ಇರ್ತದೆ. ಶುದ್ಧಾತ್ಮನೇ ಚಾರಿತ್ರಕ್ಕೆ ಆಶ್ರಯ ಇದ್ದಾನೆ. ಯಾಕಂದ್ರೆ ಷಟ್ಕಾಯ ಜೀವನಿಕಾಯದ ಸದ್ಭಾವ ಇರಲಿ ಅಥವಾ ಇರದೇ ಇರಲಿ, ಆತ್ಮನ ಸದ್ಭಾವದಿಂದ ಚಾರಿತ್ರದ ಸದ್ಭಾವ ಇರ್ತದ. ಬಹಳ ಅದ್ಭುತ ಮಾತಿದೆ. ಶಬ್ದಶ್ರುತ ಜ್ಞಾನ, ಜೀವಾದಿ ನವಪದಾರ್ಥಗಳ ಶ್ರದ್ಧೆ ಮತ್ತು ಷಟ್ಕಾಯ ಜೀವಗಳ ರಕ್ಷಣೆ ಇವೆಲ್ಲವುಗಳಿದ್ದರೂ ಅಭವ್ಯ ಇದ್ದಂತಹ ಜೀವಕ್ಕ ಜ್ಞಾನ ದರ್ಶನ ಚಾರಿತ್ರಗಳು ಇಲ್ಲದಿರುವುದರಿಂದ ವ್ಯವಹಾರನಯ ನಿಷೇಧ ಇದೆ. ಮತ್ತೆಲ್ಲಿ ಶುದ್ಧಾತ್ಮ ಇರ್ತಾನ ಅಲ್ಲಿ ಜ್ಞಾನ ದರ್ಶನ ಚಾರಿತ್ರ ಇವು ಇದ್ದೇ ಇರ್ತಾವ. ಹಿಂಗಾಗಿ ಶುದ್ಧ ನಿಶ್ಚಯನಯವು ಅಥವಾ ನಿಶ್ಚಯನಯವು ವ್ಯವಹಾರದ ನಿಷೇಧಕ್ಕಿದೆ. ಆದ್ದರಿಂದ ಶುದ್ಧ ನಯವನ್ನ ಉಪಾದೇಯ ಅಂತ ತಿಳ್ಕೊಂಡು ಏನ್ ಮಾಡಿದಾರ ಅಂತಂದ್ರ ಹೇಳಿದಾರ. ತಿಳಿತಾ? ಅದಕ್ಕ ಶುದ್ಧ ನಯ ಏನಿದೆ ಅಂದ್ರೆ ಉಪಾದೇಯ ಭೂತಿದೆ. ಬಂಧ ಅಧಿಕಾರದೊಳಗೆ ನಾವು ಇದನ್ನೆಲ್ಲ ನೋಡ್ತಾ ಇದ್ದೇವೆ. ಶುಭ ಮತ್ತು ಅಶುಭ ಇವು ಎರಡು ಏನ ಪ್ರವೃತ್ತಿಗಳಿದ್ದಾವ, ಇವೆರಡೂ ಬಂಧದ ಕಾರಣಗಳಿದ್ದಾವ. ಮತ್ತೆ ಯಾವ ನಿಜತತ್ವ ಇದೆ, ಆ ನಿಜತತ್ವ ಏನದ ಅಂತಂದ್ರೆ ಇದು ಎಲ್ಲದರಿಂದ ಅಂದ್ರೆ ವ್ಯವಹಾರದಿಂದ ಹೇಳ್ತಕ್ಕಂಥ ಸಂಗತಿಗಳು ಬೇರೆ. ವ್ಯವಹಾರ ಯಾವಾಗಲೂ ಕೂಡ ನಿಷೇಧ ಇದೆ, ನಿಶ್ಚಯ ಅದರದ ನಿಷೇಧಕ ಇದೆ. ಯಾಕಿದೆ ಅಂತಂದ್ರೆ ವ್ಯವಹಾರ ಏನಿಲ್ಲ ಅಂದ್ರೆ ಎಲ್ಲ ಕಡೆಗೂ ಅದು ಒಂದು ಸಾಪೇಕ್ಷ ಕಥನ ಮಾತ್ರವನ್ನ ಇರೋದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಕೆಲವೊಂದು ಸಂದರ್ಭದೊಳಗೆ ಏನಾಗ್ತದ ಅಂತಂದ್ರೆ ಆ ರೀತಿಯಾಗಿ ವ್ಯವಹಾರದ ಕಥನ ಬರ್ತದ. ಆದ್ರೆ ಅದು ಯಥಾರ್ಥವಾಗಿರ್ತಕ್ಕಂಥದ್ದಲ್ಲ ನಿಶ್ಚಯದ ಸಾಪೇಕ್ಷ ನೋಡಿದಾಗ. ಅದಕ್ಕೆ ನಿಶ್ಚಯದಿಂದ ನೋಡಿದ್ವಿ ಅಂತಂದ್ರೆ ನೋಡ್ರಿ, ಒಂದು ವೇಳೆ ನಾವು ಶಬ್ದ ಶ್ರುತವನ್ನ ಸಮ್ಯಕ್ ಜ್ಞಾನ ಅಂದ್ವಿ ಅಂತಂದ್ರೆ ಅದು ಎಲ್ಲೆಲ್ಲಿ ಇರ್ತದ ಅಲ್ಲೆಲ್ಲ ಕಡೆ ಅದು ಅಭವ್ಯನಿಗೂ ಕೂಡ ಶಬ್ದದ ಜ್ಞಾನದ, ಆಗಮಗಳ ಜ್ಞಾನದ. ಹಂಗಾದ್ರೆ ಅವನು ಸಮ್ಯಕ್ ಜ್ಞಾನಿ ಆದೇನು? ಅಥವಾ ತತ್ವಾರ್ಥಗಳದ್ದು ಕೂಡ ಅವನಿಗೆ ಏನಿರ್ತದಪ್ಪ ಅಂತಂದ್ರೆ ಓದೋದ್ರಿಂದ ಅದ್ರ ಬಗ್ಗೆ ಶ್ರದ್ಧೆ ಆಗ್ಯದ ಅಂತ ಅನಿಸ್ತದ. ಆದ್ರೆ ನಿಜಾತ್ಮನ ಶ್ರದ್ಧೆ ಇರೋದಿಲ್ಲ ಅವನಿಗೆ. ಹೀಗಾಗಿ ಅವನಿಗೆ ಸಮ್ಯಕ್ ದರ್ಶನ ಇರೋದಿಲ್ಲ. ಅವ ಎಲ್ಲ ಚಾರಿತ್ರಾದಿಗಳನ್ನ ಮಾಡ್ತಾ ಇದ್ದಾನ, ಅವುಗಳನ್ನೆಲ್ಲ ಪರದ್ರವ್ಯಗಳ ಸಾಪೇಕ್ಷವಾಗಿ ಇಟ್ಕೊಂಡಿದ್ದಾನ. ಹಿಂಗಾಗಿ ನಾ ದೊಡ್ಡ ಚಾರಿತ್ರವಂತ ತಿಳ್ಕೊಂಡಿದ್ದಾನ. ಆದ್ರೆ ಅವನಿಗೆ ಆ ಚಾರಿತ್ರವೂ ಕೂಡ ಏನಾಗೋದಿಲ್ಲ ಅಂದ್ರೆ ಸಿದ್ಧಿಸೋದಿಲ್ಲ. ಹೀಗಾಗಿ ಅವೆಲ್ಲವೂ ಕೂಡ ಏನದಾವಪ್ಪ ಅಂತಂದ್ರೆ ಅಭವ್ಯನಿಗಂತೂ ಸಂಭವನ ಇಲ್ಲ. ಏನು ಜ್ಞಾನಿಗೆ ಸಂಭವಿಸಿದ್ರೂ ಕೂಡ ವ್ಯವಹಾರ ನಯದಿಂದ ಅವೆಲ್ಲ ಕ್ರಿಯೆಗಳು ಏನಿದಾವ ಅಂತಂದ್ರೆ ಹೇಳಲ್ಪಡ್ತಾವ. ನಿಶ್ಚಯ ನಯದಿಂದ ಹೆಂಗದಾವ ಅಂತಂದ್ರೆ ಅವು ನಿಶ್ಚಯ ನಯದಿಂದ ನಿಜವಾಗಿ ಅವು ಏನದಾವಪ್ಪ ಅಂತಂದ್ರೆ ಆತ್ಮನಿಗೆ ಸಂಬಂಧಪಟ್ಟದ್ದಿರೋದ್ರಿಂದ ದರ್ಶನ ಜ್ಞಾನ ಚಾರಿತ್ರ ಆಗ್ಯದ. ಆತ್ಮನೇ ಜ್ಞಾನ, ಆತ್ಮನೇ ದರ್ಶನ, ಆತ್ಮನೇ ಚಾರಿತ್ರ, ಆತ್ಮನೇ ಪ್ರತ್ಯಾಖ್ಯಾನ, ಆತ್ಮನೇ ಸಂವರ ಮತ್ತು ಯೋಗ ಆಗಿದನ. ಈ ಮಾತು ಇಲ್ಲಿ 276 ಮತ್ತು 77ನೇ ಗಾಥೆಯೊಳಗೆ ಹೇಳಿದ್ರು. ತಿಳಿತಾ? ಅಂದ್ರೆ ಎರಡೂ ವಿಷಯವನ್ನ ಹೇಳಿದ್ರು. ಜ್ಞಾನ, ಆಚಾರಾಂಗ ಮೊದಲಾದ ಶಾಸ್ತ್ರಗಳ ಜ್ಞಾನ ಇದೆ, ಅದು ಜೀವ ಮೊದಲಾದ ತತ್ವಗಳು ದರ್ಶನ ಇದಾವಂತ ತಿಳ್ಕೋಬೇಕು. ಷಟ್ಕಾಯ ಜೀವಗಳ ಸಮೂಹ ಚಾರಿತ್ರ ಇದೆ, ಶಾಸ್ತ್ರಗಳ ಜ್ಞಾನದ ಜ್ಞಾನ ಇದೆ. ಹೀಗಂತೂ ವ್ಯವಹಾರನೇ ಹೇಳಿತು. ಆದ್ರೆ ನಿಶ್ಚಯದಿಂದ ಏನದ, ನನ್ನ ಆತ್ಮನ ಜ್ಞಾನ ಇದ್ದಾನ, ನನ್ನ ಆತ್ಮನೇ ದರ್ಶನ ಇದ್ದಾನ, ನನ್ನ ಆತ್ಮನೇ ಚಾರಿತ್ರ ಇದ್ದಾನ, ಅವನೇ ಪ್ರತ್ಯಾಖ್ಯಾನ ಇದ್ದಾನ, ಅವನೇ ಏನಿದ್ದಾನ ಅಂತಂದ್ರೆ ಧ್ಯಾನ ಮತ್ತು ಯೋಗ ಇದ್ದಾನ. ಅದಕ್ಕೆ ಎಲ್ಲಿ
ಹೇಗೆ ಯಾವುದು ಬಂತು ಅನ್ನೋದನ್ನು ಪ್ರಶ್ನೆ ಮಾಡಿದ್ರು. ವ್ಯವಹಾರ ನಿಶ್ಚಯ ನಯದ ಮುಖಾಂತರ ನಿಷೇಧ್ಯವಾದಂಥ ವ್ಯವಹಾರ ನಯದ ನಿಷೇಧಕವಾದಂಥ ನಿಶ್ಚಯ ನಯ, ಇವು ಎರಡೂ ನಯಗಳು ಹೆಂಗಿದಾವ ಅನ್ನೋದನ್ನು ಹೇಳಬೇಕಾಗಿತ್ತು. ಅವು ಎರಡೂ ನಯಗಳು ಹೀಗಿದ್ದಾವ ಅನ್ನೋದನ್ನು ಹೇಳಿದರು. ತಿಳಿತಾ? ಅಂದ್ರೆ ಒಂದು ವ್ಯವಹಾರದಿಂದ ಕಥನ ಬರ್ತದೆ, ಒಂದು ನಿಶ್ಚಯದಿಂದ ಕಥನ ಬರ್ತದೆ. ಇಲ್ಲಿ ವ್ಯವಹಾರ ನಾವು ತಿಳ್ಕೊಳ್ಬೇಕು. ವ್ಯವಹಾರದ ನಿಶ್ಚಯ ನಯ ವ್ಯವಹಾರದ ನಿಷೇಧಕ್ಕಿದೆ. ಆದುದರಿಂದ ಶುದ್ಧ ನಯವನ್ನು ಉಪಾದೇಯ ಅಂತ ತಿಳ್ಕೊಂಡು ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಯಗಳನ್ನು ತಿಳ್ಕೊಳ್ಳುವಂಥ ಸಂದರ್ಭದೊಳಗೆ ಬಹಳ ಎಚ್ಚರಿಕೆಯಿಂದ ಇದ್ದು ಅವುಗಳನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಮಾತಿಲ್ಲಿ ನಮ್ಗೆ ಗೊತ್ತಾಗ್ತದೆ. ಇಲ್ಲಿಗೆ 277 ಗಾಥೆಗಳನ್ನು ನಾವು ಈ ಸಂಚಿಕೆಯಲ್ಲಿ ಏನ್ ಮಾಡಿದ್ದೇವೆ ಅಂತಂದ್ರೆ ಮುಕ್ತಾಯ ಮಾಡಿದ್ದೇವೆ. 28ನೇ ಸಂಚಿಕೆ ಇಲ್ಲಿಗೆ ಏನಾಗ್ತಂದ್ರೆ ಮುಕ್ತಾಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಹಳ ಅದ್ಭುತವಾದಂಥ ವಿಷಯಗಳಿದೆ. ಮುಂದಿನ ಸಂಚಿಕೆಯಲ್ಲಿ ಬಂಧ ಅಧಿಕಾರ ಕೊನೆಗೊಳ್ಳುತ್ತದೆ. ಆ ಒಂದು ವಿಷಯಗಳು ಬಹಳ ಸುಂದರ ಇದೆ. ಅವುಗಳನ್ನ ತಿಳ್ಕೊಳ್ಳಿಕ್ಕೆ ಮತ್ತೆ ಸಿಗೋಣ. ಇವತ್ತಿನ ಸಮಯ ಇಲ್ಲಿಗೆ ಮುಗಿತಾ ಇದೆ. ಜೈ ಜಿನೇಂದ್ರ. ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮಾದೀಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯುಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय. जय बोलो जिनवानी माता की जय. जय जिनेन्द्र.